ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ದೇಸಾಯಿ ಅಂತ. ಪ್ರೀವಿಯಸ್ ಟೈಮ್ ನಾನು ನಿಮ್ಗೆ ಸಾಲಿಡ್ ವರ್ಕ್ಸ್ ಬಗ್ಗೆ ಟ್ಯೂಟೋರಿಯಲ್ಸ್ ಕೊಟ್ಟಿದ್ದೆ. ಸಾಲಿಡ್ ವರ್ಕ್ಸ್ ಒಳಗೆ ನೀವು ಪ್ಲಗಿನ್ಸ್ ಏನವ, ಎಕ್ಸಾಂಪಲ್ ಕೀ ಶಾರ್ಟ್ ಇರ್ಬೋದು, ಆಮೇಲೆ ಇನ್ನೊಂದು ಕ್ಯಾಮ್ ವರ್ಕ್ಸ್ ಕ್ಯಾನಾಮೆಟಿಕ್ಸ್ ಬಗ್ಗೆ ಇರ್ಬೋದು, ಆಮೇಲೆ ಇನ್ನೊಂದು ಟ್ಯೂಟೋರಿಯಲ್ಸ್ ಕೊಟ್ಟಿದ್ದೆ ನಾ ಕಾಸ್ಟ್ ಎಸ್ಟಿಮೇಷನ್ ಮತ್ತು ಡಿಸೈನ್ ಇನ್ಸ್ಪೆಕ್ಷನ್ ಬಗ್ಗೆ. ಸೊ ಅವೆಲ್ಲ ವಿಡಿಯೋಸ್ ನಿಮ್ಗೆ ಲೈಕ್ ಆಗ್ಯದ ಅಂತ ತಿಳ್ಕೊಂಡು ಈ ಸಲ ನಾನು ಕ್ಯಾಟಿಯಾ ಶೀಟ್ ಮೆಟಲ್ದು ಎಲ್ಲ ಕಮಾಂಡ್ಸು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ನೆನ್ಪಿಟ್ಕೋರಿ, ಇನ್ ಕೇಸ್ ಥಿಕ್ನೆಸ್ ಸರ್ಫೇಸ್ ಪ್ರಾಕ್ಟಿಕಲಿ ಥಿಕ್ನೆಸ್ ಇರಂಗಿಲ್ಲ ಸರ್ಫೇಸಿಗೆ, ಬಟ್ ಥಿಯರಾಟಿಕಲಿ ಸರ್ಫೇಸ್ ಥಿಕ್ನೆಸ್ 0.1 mm ಅಂತ ಕನ್ಸಿಡರ್ ಮಾಡ್ತಾರ. ಇನ್ ಕೇಸ್ ಥಿಕ್ನೆಸ್ 2 mm to 8 mm ಇತ್ತಂದ್ರೆ ಅದಕ್ಕೆ ಶೀಟ್ ಮೆಟಲ್ ಅಂತ ಕರೀತಾರ. 8 mm ಕಿಂತ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಪಾರ್ಟ್ ಅಂತ ಕರೀತಾರ. ಸೊ ಇನ್ ಕೇಸ್ 2 mm ಕಿಂತ ಕಡಿಮೆ 0.1 mm ಕಿಂತ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಫಾಯಿಲ್ ಅಂತ ಕರೀತಾರ. ನೀವು ಎಕ್ಸಾಂಪಲ್ ಫಾಯಿಲ್ ಅನ್ನೋ ವರ್ಡ್ ಕೇಳಿರ್ಬೋದು. ಈ ಫುಡ್ ಅನ್ನ ರ್ಯಾಪ್ ಮಾಡ್ಲಿಕ್ಕೆ ನಾವು ಅಲ್ಯೂಮಿನಿಯಂ ಫಾಯಿಲ್ ಏನ್ ಯೂಸ್ ಮಾಡ್ತೀವಲ್ಲ, ಅದ್ರದ್ದು ಆಕ್ಚುಲಿ ಥಿಕ್ನೆಸ್ 1 mm ಹಿಂಗಿರ್ತದೆ. ಹಿಂಗಾಗಿ 0.1 mm ಇಂದ ಜಾಸ್ತಿ 2 mm ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಫಾಯಿಲ್ ಅಂತ ಕರಿತೀವಿ. ಸೊ ಈ ಕ್ಯಾಟಿಯಾ ಇದನ್ನ ನೀವು ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಮೆಕ್ಯಾನಿಕಲ್ ಡಿಸೈನ್ ಹೋಗ್ರಿ, ಅಲ್ಲೇ ಜನರೇಟಿವ್ ಶೀಟ್ ಮೆಟಲ್ ಡಿಸೈನ್. ಸೊ ಕ್ಯಾಟಿಯಾ ಮತ್ತು ಸಾಲಿಡ್ ವರ್ಕ್ಸ್ ಎರಡು ಒಂದ ಕಂಪನಿ ಪ್ರಾಡಕ್ಟ್ಸ್ ಅವು. ಡೆಸಾಲ್ಟ್ ಸಿಸ್ಟಮ್ ಅಂತ ಕಂಪನಿ ಹೆಸರು, ಫ್ರೆಂಚ್ ಕಂಪನಿ. ಸೊ ಎರಡು ಒಂದ ಕಂಪನಿ ಪ್ರಾಡಕ್ಟ್ಸ್ ಆದ್ರೂ ಸಾಲಿಡ್ ವರ್ಕ್ಸ್ ಯೂಸರ್ ಇಂಟರ್ಫೇಸ್ ಮತ್ತು ಇದನ್ನ ಅಪ್ಲಿಕೇಶನ್ ಅನ್ನೋದಕ್ಕಿಂತ ಕಮಾಂಡ್ ಯೂಸಿಬಿಲಿಟಿ ಏನದ ಅದು ಡಿಫ್ರೆಂಟ್ ಆಗ್ತದೆ ಕ್ಯಾಟಿಯಾಕ್ಕಿಂತ. ಎನಿವೇ ಕ್ಯಾಟಿಯಾ ಯೂಸ್ ಮಾಡೋರ್ಗ ಕ್ಯಾಟಿಯಾ ಚಲೋ ಅಂತ ಅನಿಸ್ತ, ಸಾಲಿಡ್ ವರ್ಕ್ಸ್ ಯೂಸ್ ಮಾಡೋರು ಸಾಲಿಡ್ ವರ್ಕ್ಸ್ ಚಲೋ ಅನಿಸ್ತ. ಎನಿವೇ ನಾನು ಜಾಸ್ತಿ ನಿಮ್ಗೆ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಫಟಾಫಟ ನಾನು ಏನ್ ಮಾಡ್ತೀನಿ ನಿಮ್ಗೆ ಕಮಾಂಡ್ಸ್ ಹೇಳ್ಕೊತ ಹೋಗ್ತೀನಿ. ಫಸ್ಟಿಗೆ ಸ್ಕೆಚ್ ಒಂದು ಪ್ಲೇನ್ ಸೆಲೆಕ್ಟ್ ಮಾಡ್ಕೋರಿ. ನಾ ಇಲ್ಲಿ ಏನ್ ಮಾಡ್ತೀನಿ, ಒಂದು ರೆಕ್ಟಾಂಗಲ್ ಹಾಕೋತೀನಿ. ಫಸ್ಟಿಗೆ ಯಾವತ್ತೂ ಒಂದು ಬೇಸ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ವಾಲ್ ಎಕ್ಸಿಟ್ ಆಗಿ ಇದನ್ನ ಕ್ಲಿಕ್ ಮಾಡ್ರಿ. ಫಸ್ಟ್ ಆಪ್ಷನ್ ಇದು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ತೋರಿಸ್ಲಿಕ್ಕೆ ಥಿಕ್ನೆಸ್ ಮತ್ತು ಡಿಫಾಲ್ಟ್ ಬೆಂಡ್ ರೇಡಿಯಸ್ ಅಂತ. ಪಾರ್ಟ್ ಮಾಡ್ಲಿಂಗ್ ಹೆಂಗ ಆಗ್ತದ ಅಂದ್ರೆ ನಾವು ಥಿಕ್ನೆಸ್ ವೇರಿ ಮಾಡ್ಕೋತ ಹೋಗ್ಬೋದು. ಈ ಎಕ್ಸಾಂಪಲ್ ಫಸ್ಟಿಗೆ ಒಂದು ಏನ್ ಮಾಡ್ತೀವಿ ನಾವು, ಎಕ್ಸ್ಟ್ರೂಡ್ ಮಾಡ್ತೀವಿ, ಅದ್ರ ಥಿಕ್ನೆಸ್ ಬೇರೆ, ಮತ್ತೆ ಇನ್ನೊಂದು ಪಾರ್ಟ್ ಕ್ರಿಯೇಟ್ ಮಾಡ್ತೀವಿ, ಅದ್ರ ಥಿಕ್ನೆಸ್ ಬೇರೆ, ಈ ಟೈಪ್ ಮಾಡ್ಕೋತ ಹೋಗ್ತೀವಿ. ಬಟ್ ಶೀಟ್ ಮೆಟಲ್ ಹೆಂಗದ ಅಂದ್ರೆ ಫುಲ್ ಕಂಪ್ಲೀಟ್ ಶೀಟ್ ಮೆಟಲ್ ಏನ್ ಇದು ಇರ್ತದಲ್ಲ ಪಾರ್ಟ್, ಶೀಟ್ ಮೆಟಲ್ ಪಾರ್ಟ್, ಅದ್ರ ಥಿಕ್ನೆಸ್ ಯೂನಿಫಾರ್ಮ್ ಆಗಿರ್ಬೇಕು, ಪ್ಲಸ್ ಬೆಂಡ್ ರೇಡಿಯಸ್ ಎಲ್ಲಾ ಕಡೆನೂ ಸೇಮ್ ಇರ್ಬೇಕು. ಹಿಂಗಾಗಿ ಆಕ್ಚುಲಿ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಕೆಲವೊಂದ್ ಕಡೆ ಏನಾಗ್ತದೆ ಅಂದ್ರೆ ಇನ್ ಕೇಸ್ ನಮಗ ಚೇಂಜ್ ಮಾಡ್ಬೇಕಾಯ್ತು ಇದನ್ನ ರೇಡಿಯಸ್ ಅಂದ್ರೆ ನಾವು ವಾಪಸ್ ಸ್ಕೆಚ್ ಹೊಸ ತಕೊಂಡು ಮತ್ತಲ್ಲೇ ಥಿಕ್ನೆಸ್ ಮತ್ತ ಬೆಂಡ್ ರೇಡಿಯಸ್ ಚೇಂಜ್ ಮಾಡ್ಬೋದು. ಬಟ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡೋದಾದ್ರೆ ಥಿಕ್ನೆಸ್ ಮತ್ತು ರೇಡಿಯಸ್ ಬೆಂಡ್ ರೇಡಿಯಸ್ ಎರಡು ಯೂನಿಫಾರ್ಮ್ ಇರ್ಬೇಕು ಥ್ರೂ ಔಟ್ ದ ಪಾರ್ಟ್. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಥಿಕ್ನೆಸ್ 2 ಇರ್ಲಿ, ಬೆಂಡ್ ರೇಡಿಯಸ್ 4 ಇರ್ಲಿ. ನಾ ಏನ್ ಮಾಡ್ಬೋದು, ಇಲ್ಲಿ ವಾಪಸ್ ನನಗೆ ಎಷ್ಟು ಬೇಕಷ್ಟು ಹಿಂಗೆ ಎಂಟ್ರಿ ಮಾಡ್ಕೊಂಡು ನಾ ಚೇಂಜ್ ಮಾಡ್ಕೋಬೋದು. 5 ಅಥವಾ 6 ನನಗೆ ಎಷ್ಟು ಬೇಕಷ್ಟು ಚೇಂಜ್ ಮಾಡ್ಬೋದು. ಬಟ್ ನಾ ರೈಟ್ ನಾವು 3 ಕೊಡ್ತೀನಿ. ನಾನು ಕೊಟ್ಟು ಓಕೆ ಕೊಡ್ತೇನೆ. ನಾನು ನೋಡ್ರಿ ಈಗೆಲ್ಲ ಇವು ಕಮಾಂಡ್ಸ್ ಆಕ್ಟಿವೇಟ್ ಆಗಲೇ ಆಕ್ಟಿವೇಟ್ ಆಗಿರಲಿಲ್ಲ. ಸೊ ಇದು ಫಸ್ಟ್ ನೀವು ಇಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಿರಲ್ಲ, ಈ ವ್ಯಾಲ್ಯೂಸ್ ಕೊಟ್ಟ ಮೇಲೆ ಇವೆಲ್ಲ ಆಕ್ಟಿವೇಟ್ ಆಗ್ತವೆ. ಸೊ ಈ ಕಮಾಂಡ್ ವಾಲ್ ಅಂತಂದು. ಸೊ ಫಸ್ಟಿಗೆ ನಾವೊಂದು ಬೇಸ್ ವಾಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಯಾವಾಗಾದ್ರೂ ನಿಮ್ಗೆ ಬೇಸ್ ವಾಲ್ ಕ್ರಿಯೇಟ್ ಮಾಡ್ಬೇಕಾದಾಗ ಈ ಆಪ್ಷನ್ ಯೂಸ್ ಮಾಡ್ಬೇಕು ನೀವು. ಸೊ ನಾ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸ್ಕೆಚ್ ಮೇಲೆ. ಅದಕ್ಕೆ ಹೇಳ್ತದೆ ಡೈರೆಕ್ಷನ್, ಈ ಡೈರೆಕ್ಷನ್ ಅಥವಾ ಈ ಡೈರೆಕ್ಷನ್. ಸೊ ನಾ ಈ ಡೈರೆಕ್ಷನ್ ಪ್ರಿಫರ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಕೊಟ್ಟ ಮೇಲೆ ನನಗೇನಾಯ್ತು, ಒಂದು ಬೇಸ್ ವಾಲ್ ಕ್ರಿಯೇಟ್ ಆಯ್ತು. ಸೊ ನೆಕ್ಸ್ಟ್ ಕಮಾಂಡ್ ವಾಲ್ ಆನ್ ಎಡ್ಜ್ ಅಂತ ಕಮಾಂಡ್ ಹೆಸರು ಇದು. ನಾ ಯಾವ್ದಾದ್ರು ಒಂದು ಎಡ್ಜ್ ಮೇಲೆ ಕ್ಲಿಕ್ ಮಾಡಿದ್ದೆ ಅಂದ್ರೆ ನನಗ ಒಂದು ಈ ಟೈಪ್ ಫ್ಲಾಂಜ್ ಕ್ರಿಯೇಟ್ ಆಗ್ತದೆ. ಇಲ್ಲೇನಾದ್ರದ್ದು ಹೈಟ್ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಆಂಗಲ್ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ನಾ ಇಲ್ಲಿ ನೀವು ನೋಡ್ಬೋದು, ಆಂಗಲ್ ನಾ ಇಲ್ಲಿ ಚೇಂಜ್ ಮಾಡೋದಕ್ಕೆ ಅಲ್ಲೇ ಇದನ್ನು ಚೇಂಜ್ ಆಗ್ತದೆ. ಇಲ್ಲಿ ಆಂಗಲ್ ಚೇಂಜ್ ಮಾಡ್ರೆ ಆಬ್ವಿಯಸ್ಲಿ ಪಾರ್ಟ್ದಾಗೂ ಅದು ತೋರಿಸ್ತದೆ ನಿಮ್ಗೆ ಚೇಂಜ್ ಆಗಿದ್ದು. ಆಮೇಲೆ ಹೈಟ್ ನಾನು ಇನ್ಕ್ರೀಸರ್ ಮಾಡ್ಬೋದು ಅಥವಾ ಡಿಕ್ರೀಸರ್ ಮಾಡ್ಬೋದು. ಇದು ಈ ಟೈಪ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಓಕೆ.
ಕ್ರಿಯೇಟ್ ಆತ ಪಾರ್ಟ್. ನೆಕ್ಸ್ಟ್ ಆಪ್ಷನ್ ಎಕ್ಸ್ಟ್ರೂಷನ್ ಅಂತದ. ಈ ಎಕ್ಸ್ಟ್ರೂಷನ್ ಹೆಂಗ್ ಮಾಡ್ಬೇಕಂದ್ರ ಸೊ ಫಸ್ಟಿಗೆ ನಾ ಏನ್ ಮಾಡ್ತೀನಿ, ಸ್ಕೆಚ್ ಹಾಕ್ತೀನಿ. ನಾನು ಬರೀ ಒಂದು ಲೈನ್ ಎಳಿತೀನಿ ನಾ. ಓಕೆ, ಲೈನದ್ದು ನೀವು ಡೈಮೆನ್ಷನ್ಸ್ ಕೊಡ್ಬೋದು. ಕೊಟ್ಟ ಮೇಲೆ ಎಕ್ಸಿಟ್ ಆಗರಿ. ಆಮೇಲೆ ಈ ಕಮಾಂಡ್ ನೀವು ಸಿಲೆಕ್ಟ್ ಮಾಡ್ಕೊಂಡ್ರೆ ನೋಡ್ಬೋದು ನೀವು ಬೇಸ್ ವಾಲ್ ಕ್ರಿಯೇಟ್ ಆಗ್ತದೆ ಬರೀ ಆ ಲೈನ್ ಇಂದ. ಸೊ ಹಿಂಗಾಗಿ ನೀವು ಡೈಮೆನ್ಷನ್ಸ್ 1 ಇನ್ಕ್ರೀಸ್ ಮಾಡ್ಕೋಬಹುದು. ಈ ಟೈಪ್ ಡೈಮೆನ್ಷನ್ಸ್ 2 ಅಂದ್ರೆ ಈ ಕಡೆ. ಓಕೆ, ಸೊ ಬರೀ ಒಂದ ಲೈನ್ ಹಾಕಿ ನೀವು ಬೇಸ್ ವಾಲ್ ಕ್ರಿಯೇಟ್ ಮಾಡೋದಿತ್ತಂದ್ರೆ ಈ ಆಪ್ಷನ್ಗೆ ಹೋಗ್ಬೇಕು. ಅಥವಾ ನೀವೇನಾರ ರೆಕ್ಟಾಂಗಲ್ ಹಾಕಿದ್ರೆ ನೀವೇನ್ ಮಾಡ್ಬೋದು, ಇದನ್ನ ವಾಲ್ ಅನ್ನೋ ಆಪ್ಷನ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದು ಬೇಸ್ ವಾಲ್. ನೆಕ್ಸ್ಟ್ ಫ್ಲಾಂಜ್. ಯಾರೋ ಒಂದು ಎಡ್ಜ್ ಕ್ಲಿಕ್ ಮಾಡ್ರಿ, ಅದೇನಾಗ್ತದ, ನೀವು ಸಿಮಿಲರ್ಲಿ ಇಲ್ಲೇ ಲೆಂತ್, ಆಂಗಲ್, ಇಲ್ಲೇ ಒಂದು ಎಕ್ಸ್ಟ್ರಾ ಆಪ್ಷನ್ ಅದ ರೇಡಿಯಸ್ ಅಂತಂದು. ಸೊ ನೀವು ನೋಡಬಹುದು ಇಲ್ಲಿ ಆಗಲೇ ನಾವೇನು ಆಪ್ಷನ್ ಯೂಸ್ ಮಾಡಿದ್ವಲ್ಲ ವಾಲ್ ಅಂಡ್ ಫ್ಲಾಂಜ್, ಈ ಆಪ್ಷನ್ ಮತ್ತು ಫ್ಲಾಂಜಿಗೆ ಏನ್ ಅಂತ ಡಿಫ್ರೆನ್ಸ್ ಇಲ್ಲ. ಬಟ್ ಈ ಆಪ್ಷನ್ದಾಗ ಬರೀ ಹೈಟ್ ಆಂಗಲ್ ಕೊಡ್ಬೋದು ಯಾವ್ದ್ರಾಗ, ಈ ವಾಲ್ ಆನ್ ಇದು ಎಡ್ಜ್ ಒಳಗ. ಬಟ್ ಫ್ಲಾಂಜ್ ಆಪ್ಷನ್ದಾಗ ನಾವು ಹೈಟ್, ಆಂಗಲ್ ಪ್ಲಸ್ ರೇಡಿಯಸ್ 3 ಕೊಡಬಹುದು. ಸೊ ನೆನ್ಪಿಟ್ಕೋರಿ ಡಿಫ್ರೆನ್ಸ್ ಫ್ಲಾಂಜಿಗೆ ಮತ್ತು ವಾಲ್ ಆನ್ ಎಡ್ಜ್ಗೆ. ನೆಕ್ಸ್ಟ್ ಹೆಮ್ ಅಂತ ಒಂದು ಆಪ್ಷನ್ ಬರ್ತದೆ. ಹೆಮ್ ಅಂದ್ರೆ ಈ ಟೈಪ್ ಏನಾಗ್ತದ, ಈ ಬ್ಲೂ ಏನ್ ತೋರಿಸಾರಲ್ಲ ಪಾರ್ಟ್, ಆ ಟೈಪ್ ಕ್ರಿಯೇಟ್ ಆಗ್ತದೆ. ಸೊ ಸಿಮಿಲರ್ಲಿ ನಾ ಏನ್ ಮಾಡ್ತೀನಿ, ನಾನು ಒಂದು ಎಡ್ಜ್ಗೆ ಕ್ಲಿಕ್ ಮಾಡ್ತೀನಿ. ನಾನು ನೀವು ನೋಡ್ಬೋದು ರೆಡ್ ಕಲರ್ ಇಂಡಿಕೇಟ್ ಆಗ್ಲಿಕ್ಕೆ ಪಾರ್ಟ್ ಪ್ರಿವ್ಯೂ ಅದು. ನಾ ಇಲ್ಲಿ ಏನ್ ಮಾಡ್ಬೋದು, ಲೆಂತ್ ಮತ್ತು ರೇಡಿಯಸ್ ಎರಡು ಕೊಡ್ಬೋದು. ಇಲ್ಲೇ ಇದನ್ನ ಲೆಂತ್ ಜಾಸ್ತಿನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಸಿಮಿಲರ್ಲಿ ರೇಡಿಯಸ್ ಜಾಸ್ತಿನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಕೊಟ್ಟು ಓಕೆ ಕೊಟ್ರೆ ಇಲ್ಲಿ ಏನಾಗ್ತದೆ, ಶೀಟ್ ಮೆಟಲ್ ಒಂದು ಇದನ್ನ ಫ್ಲಾಂಜ್ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಫ್ಲಾಂಜ್ ಒಳಗ ಮತ್ತೆ ಟೈಪ್ಸ್ ಅವ. ಇದನ್ನ ಟಿಯರ್ ಡ್ರಾಪ್ ಅಂತ ಬರ್ತದೆ. ಸಿಮಿಲರ್ಲಿ ಹಂಗ ಏನ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಯಾಕಂದ್ರೆ ಇದ ಸೇಮ್ ಎಡ್ಜ್ ಪ್ರಿಫರ್ ಮಾಡ್ತೀನಿ ನಾನು ತೋರಿಸ್ಲಿಕ್ಕೆ ನಿಮ್ಗೆ. ಟಿಯರ್ ಡ್ರಾಪಿಗೆ ಕ್ಲಿಕ್ ಮಾಡ್ರಿ, ಮತ್ತು ವಾಪಸ್ ಎಡ್ಜ್ಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ, ಈ ಟೈಪ್ ಇಲ್ಲೇನು ಬ್ಲೂ ಕಲರ್ ಇಂಡಿಕೇಟ್ ಮಾಡೋದಲ್ಲಿ ಪಾರ್ಟ್ ಅದ ಟೈಪ್ ಅಲ್ಲಿ ಕ್ರಿಯೇಟ್ ಆಗ್ತದೆ ಇಲ್ಲಿ. ಸೊ ನೀವು ಮ್ಯಾಲಿಂದಕ್ಕೆ ಕ್ರಿಯೇಟ್ ಮಾಡಿದ್ರೆ ಹಿಂಗ್ ಬರ್ತದೆ, ಕೆಳಗಿಂದಕ್ಕೆ ಕ್ರಿಯೇಟ್ ಮಾಡಿದ್ರೆ ತೋರಿಸ್ತೀನಿ ನಾನು. ರಿಮೂವ್ ಆಲ್ ಮೇಲೆ ಕೆಳಗೆ ಕೊಟ್ಟೆ ಅಂದ್ರೆ ಹಿಂಗ್ ಬರ್ತದೆ, ರಿವರ್ಸ್ ಡೈರೆಕ್ಷನ್ ಹಿಂಗ್ ಕೊಡ್ಬೋದು. ಸೊ ಯಾವ ಎಡ್ಜ್ ಸೆಲೆಕ್ಟ್ ಮಾಡ್ತೀನಲ್ಲ ಆ ಎಡ್ಜ್ ರೆಫರೆನ್ಸ್ ತಗೊಂಡು ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ಫ್ಲಾಂಜು ಹಿಂಗ ಮಾಡ್ಬೋದು. ನಿಮ್ಗೆ ಯಾವ ಎಡ್ಜ್ ಸೆಲೆಕ್ಟ್ ಮಾಡ್ಕೋತೀರಿ ಅದ್ರ ತಕ್ಕಂಗ ಅದು ವರ್ಕ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ಯೂಸರ್ ಫ್ಲಾಂಜ್ ಅಂತ ಬರ್ತದೆ. ಯೂಸರ್ ಫ್ಲಾಂಜ್ ಇದ್ದು ಏನದಂದ್ರೆ ನಾವು ಹೆಂಗ ಸ್ಕೆಚ್ ಹಾಕ್ತಿವಲ್ಲ ಆ ಟೈಪ್ ಅದೇನಾಗ್ತದೆ, ಫ್ಲಾಂಜ್ ಕ್ರಿಯೇಟ್ ಆಗ್ತದೆ. ನಿಮ್ಗೆ ಹೆಂಗ್ ಮಾಡ್ಕೊಂಡು ತೋರಿಸ್ತೀನಿ. ಬಟ್ ಇದಕ್ಕೊಂದು ಸ್ಪೆಷಲ್ ಕಂಡೀಷನ್ ಅದ. ಕಂಡೀಷನ್ ಏನದ ಅಂದ್ರೆ, ಫ್ಲಾಂಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫ್ಲಾಂಜ್ ಎಡ್ಜಿಗೆ ಸ್ಕೆಚ್ ಏನಿರ್ಬೇಕು, ಟ್ಯಾಂಜೆಂಟ್ ಇರ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್. ಸೊ ನಾ ಏನ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡ್ಬೇಕು ಅನ್ನೋದು. ಸ್ಕೆಚ್ಗೆ ಹೋಗ್ತೀನಿ ನಾನು. ಇಲ್ಲಿ ಸ್ಕೆಚ್ಗೆ ಹೋಗಿ ಇಲ್ಲಿ ಒಂದು ಎಡ್ಜ್ ಸೆಲೆಕ್ಟ್ ಮಾಡ್ಕೋತೀನಿ ನಾ. ಸರಿ, ಈ ಫೇಸ್ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ನಾ ಆಗಲೇ ಹೇಳ್ದಂಗ ಇದ್ರ ಕಂಡೀಷನ್ ಏನದ, ಯಾವತ್ತೂ ಟ್ಯಾಂಜೆಂಟ್ ಆಗಿರ್ಬೇಕಂತ. ಸೊ ನಾ ಏನ್ ಮಾಡ್ತೀನಿ, ಒಂದು ಸರ್ಕಲ್ ಹಾಕೋತೀನಿ ಇಲ್ಲಿ. ನೆಕ್ಸ್ಟ್
ಒಂದು ಲೈನ್ ಹಾಕೋತೀನಿ ನಾನು. ಸೊ ಗ್ರಿಡ್ ಆನ್ ಇರೋದಕ್ಕ ಇದೇನಾಗಲ್ತು ನನಗ ಇಲ್ಲಿ ಎಡ್ಜಿಗೆ ಹಾಕ್ಲಿಕ್ಕೆ ಬಿಡವಲ್ತು. ಸೊ ಇನ್ ಕೇಸ್ ನಿಮ್ ಕಡೆನೋ ಗ್ರಿಡ್ ಏನ್ರ ಇತ್ತಂದ್ರ ನೀವೇನ್ ಮಾಡ್ಬೋದು, ವ್ಯೂ ಟೂಲ್ ಬಾರ್ಸ್ ಇದ್ರಾಗ ನೋಡ್ಬೋದು ನೀವು ಯಾವ ಸ್ಕೆಚ್ ಟೂಲ್ಸ್ ಕ್ರಿಯೇಟ್ ಮಾಡ್ರಿ. ಇಲ್ಲೇ ಇದನ್ನ ನೀವನ್ನೆಲ್ಲ ಆಫ್ ಮಾಡ್ಕೊಂಡ್ಬಿಡ್ರಿ. ಸೊ ದಟ್ ನೀವು ಎಲ್ಲಿ ಬೇಕಾದಲ್ಲೇ ಕೊಡ್ಬೋದು. ಈ ಟೈಪ್ ಮಾಡ್ತೀನಿ ನಾನು. ನೆಕ್ಸ್ಟ್ ಮಾಡಿ ನನಗ ಈ ಪಾಯಿಂಟ್ ಮತ್ತ ಈ ಲೈನ್ ಎರಡು ಕೋಇನ್ಸೈಡ್ ಆಗಬೇಕು. ಸೊ ಈ ಟೈಪ್ ಎರರ್ ಬಂದ ಕೂಡ ನೀವೇನ್ ಮಾಡಬೇಕು, ಎರರ್ ಅಲ್ಲ ಆಪ್ಷನ್ಸ್ ಹೋಗ್ರಿ. ಏನ್ರ ನಿಮ್ದ್ರಾಗೂ ಕ್ಯಾಟಿ ಒಳಗೆ ಈ ಟೈಪ್ ಏನ್ರ ಪ್ರಾಬ್ಲಮ್ ಕೊಡ್ತಂದ್ರ, ನಾರ್ಮಲಿ ಮೋಸ್ಟ್ ಆಫ್ ದ ಕ್ಯಾಟಿ ಸಾಫ್ಟ್ವೇರ್ಸ್ ಹಿಂಗ್ ಪ್ರಾಬ್ಲಮ್ ಬರಂಗಿಲ್ಲ. ಬಟ್ ಇನ್ ಕೇಸ್ ಏನ್ರ ಬಂತಂದ್ರ ಇದ್ರಾಗ ಮೆಕ್ಯಾನಿಕಲ್ ಡಿಸೈನ್ಗೆ ಹೋಗ್ರಿ. ಇಲ್ಲೇ ಹೋಗಿ ಸ್ಕೆಚ್ ಒಳಗೆ ಹೋಗ್ರಿ. ಅಲ್ಲಿ ಹೋಗಿ ಕ್ರಿಯೇಟ್ ಜಾಮೆಟ್ರಿಕ್ ಕಾನ್ಸ್ಟೆಂಟ್ಸ್ ಇಲ್ಲೂ ಕ್ಲಿಕ್ ಮಾಡ್ರಿ, ಇನ್ನೂ ಕ್ಲಿಕ್ ಮಾಡ್ರಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಮೂರು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ರಿ. ಸೊ ಈಗ ಏನಾಗಂಗಿಲ್ಲ, ಆ ಟೈಪ್ ಪ್ರಾಬ್ಲಮ್ ಕೊಡಂಗಿಲ್ಲ. ಈ ಪಾಯಿಂಟ್ ಇಲ್ಲೇ ಕ್ಲಿಕ್ ಮಾಡ್ರಿ, ಕೋಇನ್ಸಿಡೆಂಟ್. ಆಮೇಲೆ ಇದು ಮತ್ತ ನನಗೆ ಈ ಸರ್ಫೇಸ್ ಏನಾಗಬೇಕು, ಟ್ಯಾಂಜೆಂಟ್ ಆಗಬೇಕು. ಸಾರಿ, ಕೋಇನ್ಸಿಡೆಂಟ್ ಆಗಬೇಕು. ಆಮೇಲೆ ನನಗೇನಾಗಬೇಕು, ಈ ಸರ್ಕಲ್ ಮತ್ತು ಈ ಲೈನ್ ಟ್ಯಾಂಜೆಂಟ್ ಆಗಬೇಕು. ಸರಿನಾ? ಈಗ ನಾ ಏನ್ ಮಾಡ್ತೀನಿ, ಒಂದು ಲೈನ್ ಹಾಕೋತೀನಿ. ಹಿಂಗ ಹಾಕೊಂಡು ಟ್ರಿಮ್ ಮಾಡಬೇಕು. ಟ್ರಿಮ್ ಆಪ್ಷನ್ ಓಕೆ. ಏನ್ ಮಾಡ್ತೀನಿ ನಾನು, ಇಲ್ಲಿ ಹಾಫ್ ಕಟ್ ಮಾಡ್ತೀನಿ, ಮತ್ತೆ ವಾಪಸ್ ಇದೊಂದು ಕಟ್ ಮಾಡ್ತೀನಿ, ಇಲ್ಲೊಂದು ಕಟ್ ಮಾಡ್ತೀನಿ. ಸೊ ನಾ ಬೇಕಿದ್ರ ಇನ್ನೊಂದು ಏನ್ ಮಾಡ್ಬೋದು, ಸರ್ಕಲ್ ಹಾಕೋತೀನಿ ನಾ. ಹಾಕೊಂಡು ಇದನ್ನ ಮತ್ತೆ ಇದನ್ನ ಏನ್ ಮಾಡ್ತೀನಿ ನಾನು, ಟ್ಯಾಂಜೆಂಟ್ ಮಾಡ್ತೀನಿ. ಮಾಡಿ ಮತ್ತೆ ಇನ್ನೊಂದು ಲೈನ್ ಹಾಕೋತೀನಿ. ಸೊ ಇದನ್ನ ಡಿಲೀಟ್ ಮಾಡಿದ್ದೆ ನಾನು. ಟ್ರಿಮ್ ಆಪ್ಷನ್, ಆಪರೇಷನ್ಸ್ ಹೋಗ್ರಿ. ನೆಕ್ಸ್ಟ್ ಡಬಲ್ ಕ್ಲಿಕ್. ಇದು 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 ನನಗ ಏನಾಗಬೇಕು, ಈ ಸರ್ಕಲ್ ಮತ್ತು ಈ ಸರ್ಕಲ್ ಟ್ಯಾಂಜೆಂಟ್ ಆಗಬೇಕು. ಆಲ್ರೆಡಿ ಟ್ಯಾಂಜೆಂಟ್ ಇದೆ, ಫೈನ್. ಈಗ ನಾನು ಹೊರಗೆ ಬರ್ತೀನಿ. ಸ್ಕೆಚ್ ಹಾಕಿದೆ, ಇಲ್ಲಿ ಹೊರಗೆ ಬರ್ತೀನಿ. ಈಗ ಇಲ್ಲಿ ಏನ್ ಕೇಳ್ತ, ಸ್ಪ್ಲೈನ್ ಅಂತ ಕೇಳ್ತ, ಸೆಲೆಕ್ಷನ್ ಕೇಳ್ತ. ನಾ ಏನ್ ಮಾಡ್ತೀನಿ, ಸೆಲೆಕ್ಷನ್ ಇದ್ದಲ್ಲೇ ಈ ಹೆಜ್ಜೆ ಕೊಡ್ತೀನಿ. ನಾ ಕೊಟ್ಟು, ಸಾರಿ ಇಲ್ಲಿ ಎರಡು ಹೋಲ್ ತೋರ್ಸ್ಲಿಕ್ಕೆ ಅದಂದ್ರೆ ಏನೋ ಪ್ರಾಬ್ಲಮ್ ಆಗ್ಯದ. ವಾಪಸ್ ಸ್ಕೆಚ್ ಹೋಗ್ತೀನಿ ನಾನು. ಸೊ ಇಲ್ಲಿ ನೋಡ್ಬೋದು ನೀವು, ಅದು ಕರೆಕ್ಟಾಗಿ ಎಕ್ಸ್ಟ್ರಾ ಲೈನ್ ಇಲ್ಲಿ ಬಂದು ನೋಡಿಲ್ಲ ನಾನು. ನೆಕ್ಸ್ಟ್ ಟ್ರಿಮ್, ಆಮೇಲೆ ಹಂಗೆ ಇದು ಮತ್ತು ಇದು ಟ್ಯಾಂಜೆಂಟ್ ಆಗಬೇಕು. ಸೊ ಆಲ್ರೆಡಿ ಟ್ಯಾಂಜೆಂಟ್ ಅದ ಇದೆ. ಈಗ ನಾ ಏನ್ ಮಾಡ್ತೀನಿ, ಎಕ್ಸಿಟ್ ಕೊಡ್ತೀನಿ. ನೀವು ನೋಡ್ಬೋದು ನಾನು ಯಾವ ಶೇಪ್ ತಗೊಟ್ಟಿದ್ದೆ ಆ ಶೇಪ್ದಾಗ ಅದೇನಾಯ್ತು, ಫ್ಲಾಂಜ್ ಕ್ರಿಯೇಟ್ ಆಯ್ತು. ಸೊ ಇದು ನಿಮ್ಗೆ ಅರ್ಥ ಆಯ್ತಲ್ಲ. ಯಾವತ್ತೂ ಸರ್ಫೇಸ್ ಟ್ಯಾಂಜೆಂಟ್ ಇದ್ರೆ ಅಷ್ಟೇ ಇದು ವರ್ಕ್ ಆಗ್ತದೆ. ಟ್ಯಾಂಜೆಂಟ್ ಇರಲಿಲ್ಲ ಅಂದ್ರೆ ಇದು ವರ್ಕ್ ಆಗಂಗಿಲ್ಲ. ನೆನ್ಪಿಟ್ಟುಕೋರಿ ಇದನ್ನ. ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಅದ, ಹುಪ್ಪರ್ ಅಂತಂದು. ಸೊ ಹುಪ್ಪರ್ ಏನನ್ನೋದು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರೋಲ್ಡ್ ವಾಲ್ ಅನ್ನೋದು ತೋರಿಸ್ತೀನಿ. ರೋಲ್ಡ್ ವಾಲಿಗೆ ಏನ್ ಮಾಡ್ಬೇಕು, ನೀವು ಸ್ಕೆಚ್ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೋರಿ, ಒಂದು ಸರ್ಕಲ್ ಹಾಕೋರಿ. ಇಲ್ಲಿ ಹಾಕೊಂಡು ಎಕ್ಸಿಟ್, ಓಕೆ.
ಸೊ ಎರಡು ಕಡೆ ತೊಗೊಂಡಿರೋದು ನೀವೇನು ಮಾಡ್ಬೋದು, ಸೆಕೆಂಡ್ ಲಿಮಿಟ್ 0 ಕೊಡ್ರಿ. ಕೊಟ್ಟ ಫಸ್ಟ್ ಲಿಮಿಟ್ ನಿಮ್ಗೆ ಎಷ್ಟು ಹೈಟ್ ಬೇಕಲ್ಲ ಅಷ್ಟು ಹೈಟ್ ನೀವೇನು ಮಾಡ್ಬೋದು, ವೇರಿ ಮಾಡ್ಕೋಬಹುದು. ಸಿಮಿಲರ್ಲಿ ಇನ್ ಕೇಸ್ ನಿಮ್ಗೆ ಈ ಸೈಡ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಡೈಮೆನ್ಷನ್ಸ್ ಕೊಟ್ಟಬಹುದು. ಓಕೆ, ಸೊ ರೂಲ್ಡ್ ವಾಲ್ ಅಂದ್ರೆ ಈ ಟೈಪ್ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ ಮಟ್ಟ ನಿಮ್ಗೆ ಏನು ಡೌಟ್ ಬಂದಿಲ್ಲ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ನಾ ಮತ್ತೆ ವಾಪಸ್ ನಿಮ್ಗೆ ಇದು ಈಗ ಹುಪ್ಪರ್ ಅನ್ನೋ ಆಪ್ಷನ್ ತೋರಿಸ್ತೀನಿ. ಇಲ್ಲಿಗೆ ನಾ ಎಲ್ಲ ವಾಪಸ್ ಡಿಲೀಟ್ ಮಾಡ್ತೀನಿ. ಇವನ್ನ ಸ್ಕೆಚ್, ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ಡ್ರಾ ಮಾಡಿ ಇದನ್ನ ಕೊಡ್ತೀನಿ, ಡೈಮೆನ್ಷನ್ಸ್ ಇದು 250 ಕೊಡ್ತೀನಿ. ಆಮೇಲೆ ಇಲ್ಲಿ 150 ಕೊಡ್ತೀನಿ. ಸಾರಿ, ನೆಕ್ಸ್ಟ್ ಫಿಲೆಟ್ ಕೊಡ್ತೀನಿ ನಾನು. 1 2 3 4. ಸೊ ಈಗ ಇವಕ್ಕೆಲ್ಲ ಡೈಮೆನ್ಷನ್ಸ್ ಕೊಡ್ತೀನಿ ನಾನು. ಇದಕ್ಕೊಂದು 20 ಕೊಡ್ತೀನಿ. ಸಾರಿ, ಆಕ್ಚುಲಿ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಎಟ್ ಎ ಟೈಮ್ ಕೊಡಬಹುದು. ಬಟ್ ನ್ಯೂ ಯೂಸರ್ಸ್ ಯಾರಿದಾರಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಗಿಲ್ಲ ನಾವು ಕೀ ಟೈಪ್ ಕೊಡ್ಲಿಕ್ಕೆ ನಾನು. ಈಗ ಎಕ್ಸಿಟ್ ಏನ್ ಮಾಡ್ತೀನಿ, ಒಂದು ಪ್ಲೇನ್ ಹಾಕೋತೀನಿ ನಾ. ಪ್ಲೇನ್ ಇನ್ ಕೇಸ್ ಪ್ಲೇನ್ ಆಪ್ಷನ್ ಇದ್ರಾಗ ನಿಮ್ಗೆ ಸಿಗಲಿಲ್ಲ ಅಂದ್ರೆ ವಾಪಸ್ ಒಂದು ಪಾರ್ಟ್ ಮಾಡ್ಲಿಕ್ಕೆ ಹೋಗ್ರಿ. ಅಂದ್ರೆ ಹೋಗಿ ಪ್ಲೇನ್ ಅದ, ಇಲ್ಲಿ ಏನ್ ಮಾಡ್ತೀನಿ, ಇದರಲ್ಲೇ ಪ್ಯಾರಲಲ್ ಒಂದು ಪ್ಲೇನ್ ಕ್ರಿಯೇಟ್ ಮಾಡ್ತೀನಿ. ರಿವರ್ಸ್ ಡೈರೆಕ್ಷನ್ 100 ಅಂತ ಕೊಡ್ತೀನಿ ನಾನು. ಸೊ ನೀವು ನೋಡ್ಬೋದು 100 ಏನಾಯ್ತು, ಒಂದು ಪ್ಲೇನ್ ಕ್ರಿಯೇಟ್ ಆಯ್ತು. ನಾವು ವಾಪಸ್ ಶೀಟ್ ಮೆಟಲ್ ವರ್ಕ್ ಬೆಂಚಿಗೆ ಹೋಗ್ತೀನಿ. ಹೋಗಿ ಈ ಇದನ್ನ ಮೇಲೆ ಪ್ಲೇನ್ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ಈಗ ನಾ ಏನ್ ಮಾಡ್ತೀನಿ, ಇನ್ನೊಂದು ರೆಕ್ಟ್ಯಾಂಗಲ್ ಹಾಕೋತೀನಿ. ಹಾಕೊಂಡು ಸಿಮಿಲರ್ಲಿ ಇದಕ್ಕೆ ಫಿಲೆಟ್ ಕೊಡ್ತೀನಿ. 1 2 3 4. ಸಾರಿ, ಇದಕ್ಕೆ ಏನ್ ಮಾಡ್ತೀನಿ, ಸಿಮಿಲರ್ಲಿ ಒಂದು 20 ಕೊಡ್ತೀನಿ. ಇದಕ್ಕೂ 20 ಕೊಡ್ತೀನಿ. ಇದಕ್ಕೂ 20 ಕೊಡ್ತೀನಿ. ಇದಕ್ಕೂ 20 ಕೊಡ್ತೀನಿ ನಾನು. ಸೊ ಎಲ್ಲದಕ್ಕೂ 20 ಕೊಟ್ಟೆ. ಬೇಕಿದ್ರೆ ನೀವು ಇದಕ್ಕೂ ಏನ್ ಮಾಡ್ಬೋದು, ಡೈಮೆನ್ಷನ್ಸ್ ಕೊಡ್ಬೋದು. ನಡೀತಾ ನನಗನ್ನಿಸ್ತದೆ. ಎಕ್ಸಿಟ್ ಆಗ್ರಿ. ಸೊ ಈಗ ಉಪ್ಪರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಉಪ್ಪರ್ ಆಪ್ಷನ್ ಏನದಂದ್ರೆ, ಈಗ ನಾವು ಪಾರ್ಟ್ ಮಾಡಲಿಂಗ್ ಮತ್ತು ಸರ್ಫೇಸ್ ಡಿಸೈನ್ ದಾಗ ಮಲ್ಟಿ ಸೆಕ್ಷನ್ ಅಂತ ಆಪ್ಷನ್ ಯೂಸ್ ಮಾಡ್ತಿರಲ್ಲ. ಸೊ ಅದ ಶೀಟ್ ಮೆಟಲ್ದಾಗ ಹುಪ್ಪರಿಗೆ ಏನದ ಅಂದ್ರೆ ಮಲ್ಟಿ ಸೆಕ್ಷನ್ ಕಮಾಂಡ್ ಹೆಂಗ್ ಯೂಸ್ ಆಗ್ತದಲ್ಲ, ಸಿಮಿಲರ್ಲಿ ಶೀಟ್ ಮೆಟಲ್ದಾಗ ಇದು ಹಂಗ ವರ್ಕ್ ಆಗ್ತದೆ. ಸೊ ಸೆಲೆಕ್ಷನ್ಗೆ ಹೋಗ್ರಿ. ಇಲ್ಲೇ ರೈಟ್ ಕ್ಲಿಕ್, ನೀವು ಇದನ್ನ ರೈಟ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಮಲ್ಟಿ ಸೆಕ್ಷನ್ ಸರ್ಫೇಸ್ ಅಂತ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಮಾಡ್ಕೊರಿ. ಇದನ್ನ ಮತ್ತು ಇದನ್ನ ಸೆಲೆಕ್ಟ್ ಮಾಡ್ಕೊರಿ. ಎರಡು ಕ್ಲೋಸಿಂಗ್ ಪಾಯಿಂಟ್ ಸೇಮ್ ಮೊಬೈಲ್ ನೋಡ್ಕೊರಿ. ಇದ್ಮೇಲೆ ಪ್ರಿವ್ಯೂ ಅಂತ ಕೊಡ್ರಿ. ಕರೆಕ್ಟ್ ಬಂದ್ಮೇಲೆ ಓಕೆ. ನೆಕ್ಸ್ಟ್ ಇಲ್ಲಿ ಟೇರ್ ವೈರ್ಸ್ ಅಂತದಲ್ಲ,
ಇಲ್ಲಿ ಕ್ಲಿಕ್ ಮಾಡ್ರಿ. ಯಾವ್ದಾರ ಒಂದು ಲೈನ್ ಏನ್ ಮಾಡ್ರಿ ನೀವು ಸೆಲೆಕ್ಟ್ ಮಾಡ್ಕೊರಿ. ಈ ಲೈನ್ ಇರ್ಬೋದು ಅಥವಾ ಈ ಲೈನ್ ಇಷ್ಟಕ್ಕೊಂದು ಲೈನ್ ಅವ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಏನಪ್ಪ ಈ ಟಿಯರ್ ವೈರ್ಸ್ ಅಂದ್ರೆ, ಈಗ ನಾ ಕ್ಲಿಕ್ ಮಾಡಿದೆ ಅಂತ ತಿಳ್ಕೊರಿ. ಸೊ ಸ್ಟಾರ್ಟಿಂಗ್ ಲೈನ್ ಇದು ಅಂತ ಅದು ಏನ್ ಮಾಡ್ಕೋತದ, ಕನ್ಸಿಡರ್ ಮಾಡ್ಕೋತದ. ಸೊ ಆಗಲೇ ನೋಡ್ಬೋದು ಅದು ಸಮ್ವೇರ್ ಇಲ್ಲಿ ಈ ಟೈಪ್ ಏನೋ ಬಂದಿತ್ತು ಶೇಪ್. ಈಗ ನಾ ಲೈನ್ ಕ್ಲಿಕ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಅದೇನಾಯ್ತು ಇಲ್ಲಿದ ತೋರ್ತದ ರೆಫರೆನ್ಸ್. ಸೊ ನಾ ಈಗ ಓಕೆ ಕೊಟ್ಟನಂದ್ರೆ ಏನಾಗ್ತದ, ಇದು ಫುಲ್ ಶೀಟ್ ಮೆಟಲ್ಗೆ ಕನ್ವರ್ಟ್ ಆಗ್ತದ. ನೋಡ್ಬೋದು ನೀವು ಶೀಟ್ ಮೆಟಲ್ಗೆ ಇದೇನಾಯ್ತು ಈಗ ಕನ್ವರ್ಟ್ ಆಗ್ತದೆ. ಸೊ ಈ ಕಮಾಂಡ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ವಾಪಸ್ ಇವನ್ನ ಡಿಲೀಟ್ ಮಾಡ್ತೀನಿ. ಸ್ಕೆಚ್ ಸೆಲೆಕ್ಟ್ ಮಾಡ್ಕೊರಿ, ಒಂದು ಪ್ಲೇನ್, ಒಂದು ರೆಕ್ಟಾಂಗಲ್ ಹಾಕೋರಿ, ಎಕ್ಸಿಟ್ ಆಗರಿ, ವಾಲ್ ಕ್ರಿಯೇಟ್ ಮಾಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಆಪ್ಷನ್ ಬೆಂಡ್ ಅಂತದ. ಬೆಂಡ್ ನಿಮ್ಗೆ ಆಮೇಲೆ ತಿಳಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಬೆಂಡ್ ಫ್ರಮ್ ಫ್ಲಾಟ್ ಅಂತ ಇದನ್ನ ಆಪ್ಷನ್ ನಾನು ತಿಳಿಸ್ತೀನಿ ನಿಮ್ಗೆ. ಈಗ ತಿಳ್ಕೊರಿ, ನನಗ ಇಲ್ಲಿ ಸೆಂಟ್ರಿಗೆ ಬೆಂಡ್ ಮಾಡ್ಬೇಕಾಗ್ಯದ ಈ ಪಾರ್ಟ್ನ. ನಾರ್ಮಲಿ ಫ್ಲಾಂಜ್ ನಾವು ಎಂತಲ್ಲಿ ಹಾಕ್ತಿವಿ ಅಂದ್ರೆ ಇದನ್ನ ಎಜ್ ಇದ್ದಲ್ಲೇ ಹಾಕ್ತಿವಿ ನಾವು ಬೆಂಡ್ ಮಾಡ್ಲಿಕ್ಕೆ. ಅಥವಾ ಒಂದು ಏನದ ಫ್ಲಾಂಜ್ ಕ್ರಿಯೇಟ್ ಮಾಡ್ಬೇಕಾದಾಗ ಅಥವಾ ಒಂದು ಬೆಂಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಜ್ ನೆಸೆಸರಿ ಫ್ಲಾಂಜ್ ಆಪ್ಷನ್ಗೆ. ಬಟ್ ನನಗೆ ಸೆಂಟರ್ದಾಗ ಏನಾಗಬೇಕಾಗ್ಯದ, ಬೆಂಡ್ ಬೇಕಾಗ್ಯದ. ಸೊ ಅಂತ ಟೈಮ್ದಾಗ ನಾ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ಇಲ್ಲಿ ಏನು ಎಜ್ ಇಲ್ಲ. ಸೊ ಅವಾಗ ನಾ ಏನ್ ಮಾಡ್ತೀನಿ, ಬೆಂಡ್ ಆಪ್ಷನ್ ಕ್ರಿಯೇಟ್ ಮಾಡಿ, ಸ್ಕೆಚ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಎಕ್ಸಿಟ್. ಸೊ ನಾ ಲೈನ್ ಎಲ್ಲಿ ಡ್ರಾ ಮಾಡಿನಲ್ಲ ಅಲ್ಲಿ ಏನಾಗ್ತದೆ, ಈಗ ಬೆಂಡ್ ಆಗ್ತದೆ. ಅರ್ಥ ಆಯ್ತಲ್ಲ, ನಾನು ಲೈನ್ ಎಲ್ಲಿ ಡ್ರಾ ಮಾಡಿದೆ ಅಲ್ಲಿ ಏನಾಗ್ತಿದೆ, ಬೆಂಡ್ ಆಯ್ತು. ನೆಕ್ಸ್ಟ್ ಕಮಾಂಡ್ಸ್ ಏನವ, ಫೋಲ್ಡ್, ಅನ್ಫೋಲ್ಡಿಂಗ್. ಈ ನೆಕ್ಸ್ಟ್ ಅನ್ಫೋಲ್ಡಿಂಗ್ ನಾ ಕ್ಲಿಕ್ ಮಾಡಿದ್ನಿ ಅಂದ್ರೆ ಈಗ ಇದೇನದ, ಇದು ಬೆಂಡ್ ಅದ. ನನಗೆ ವಾಪಸ್ ಇದೇನಾಗಬೇಕಾಗಿದೆ, ಫ್ಲಾಟ್ ಆಗಬೇಕಾಗಿದೆ. ಸೊ ನಾ ಏನ್ ಮಾಡ್ತೀನಿ, ಈ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಈ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೋಬಹುದು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ, ಇದು ಏನು ಫಿಲೆಟ್ ಆಗಿದ್ದ ಸರ್ಫೇಸ್ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ರೆ ಏನಾಗ್ತದ, ಫ್ಲಾಟ್ ಆಗ್ತದೆ. ಸಿಮಿಲರ್ಲಿ ಇಲ್ಲಿ ಫೋಲ್ಡಿಂಗಿಗೆ ಮತ್ತೆ ವಾಪಸ್ ಸೇಮ್ ಆಪರೇಷನ್ಸ್ ಕ್ಲಿಕ್ ಮಾಡ್ರಿ. ಫಿಲೆಟ್ ಏನು ಪಾರ್ಟ್ ಇದನ್ನದಲ್ಲ ಏರಿಯಾ ಅಲ್ಲಿ ಕ್ಲಿಕ್ ಮಾಡ್ರಿ, ಓಕೆ ಕೊಡ್ರಿ, ಮತ್ತೆ ವಾಪಸ್ ಅದೇನಾಯ್ತು, ಬೆಂಡ್ ಆಯ್ತು. ಸೊ ಈ ಟೈಪ್ ನೀವೇನ್ ಮಾಡ್ಬೋದು, ಇನ್ ಕೇಸ್ ಮಲ್ಟಿ ಇದನ್ನ ಹಾಕೊಂಡಿದ್ರಿ ಅಂತ ತಿಳ್ಕೊರಿ ಫ್ಲಾಂಜ್. ಸಿಮಿಲರ್ಲಿ ನಾ ಏನ್ ಮಾಡ್ತೀನಿ, ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಂತ ತಿಳ್ಕೊರಿ. ಸಾರಿ, ನಾನು ಯಾವ್ದೋ ರಾಂಗ್ ಆಪ್ಷನ್ ಇದು ಮಾಡಿದೆ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟೆ ಅಂತ ತಿಳ್ಕೊರಿ. ನಾ ಈ ಕಡೆದು ಏನಾಯ್ತು, ಫ್ಲಾಟ್ ಆಯ್ತು, ಬಟ್ ಈ ಕಡೆ ಫ್ಲಾಟ್ ಆಗಿಲ್ಲ. ಸಿಮಿಲರ್ಲಿ ನಾ ಈ ಕಡೆದು ಫ್ಲಾಟ್ ಮಾಡ್ಬೇಕಂದ್ರೆ ಮತ್ತೆ ಈ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಈ ಫಿಲೆಟ್ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವಾಗ ಇದು ಏನಾಗುತ್ತೆ, ಫ್ಲಾಟ್ ಆಗ್ತದೆ. ಅವಾಗ ಎಲ್ಲಾನು ಫ್ಲಾಟ್ ಆಗ್ತವೆ ಅಟ್ ಎ ಟೈಮ್. ಈಗ ನಾ ವಾಪಸ್ ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಇದನ್ನ ಮತ್ತೆ ಇದನ್ನ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಈಗ ತಿಳ್ಕೊರಿ, ಫ್ಲಾಂಜ್ ಇದು ಇಲ್ಲೇ ಒಂದದ ಇಲ್ಲೊಂದದ, ಟೋಟಲ್ 2 ಅವ ಬೆಂಡ್. ತಿಳ್ಕೊರಿ, ಒಂದು ದೊಡ್ಡ ಶೀಟ್ ಮೆಟಲ್ ಪಾರ್ಟ್ ಅವ, ಒಂದು 10-12 ಬೆಂಡ್ ಅವ. ಸೊ ನೀವು ಈ ಆಪ್ಷನ್ ಯೂಸ್ ಮಾಡ್ಕೋತ ಹೋದ್ರ ಭಾಳ ಟೈಮ್ ತಗೋದ. ಹಿಂಗಾಗಿ ಅಟ್ ಎ ಟೈಮ್ ನಿಮ್ಗೆ ಎಲ್ಲ ಫ್ಲಾಟ್ ಆಗ್ಬೇಕಾಗಿತ್ತಂದ್ರೆ ಈ ಆಪ್ಷನ್ ಅದಲ್ಲ, ಇಲ್ಲಿ ಫೋಲ್ಡ್ ಅನ್ಫೋಲ್ಡ್ ಇದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಎಲ್ಲಾನು ಎಷ್ಟು ಬೆಂಡ್ ಅವಲ್ಲ ಎಲ್ಲಾನು ಫ್ಲಾಟ್ ಆಗ್ತಾವ. ಮತ್ತು ವಾಪಸ್ ಫ್ಲಾಟ್ ಆಗಿದ್ದು ನಿಮ್ಗೆ ಬೆಂಡ್ ಆಗ್ಬೇಕಾಯ್ತಂದ್ರೆ ಮತ್ತೆ ಸೇಮ್ ಆಪ್ಷನ್ಗೆ ಕ್ಲಿಕ್ ಮಾಡ್ರಿ, ವಾಪಸ್ ಬೆಂಡ್ ಆಗ್ತಾವ. ಸೊ ಇಲ್ಲಿ ಮಟ್ಟ ನಿಮ್ಗೆ ಏನು ಡೌಟ್ ಬಂದದಂತಂದ, ಏನು ಡೌಟ್ ಬಂದಿಲ್ಲ ಅಂತ ಭಾವಿಸ್ತೇನೆ ನಾನು.
ಇನ್ನು ನೆಕ್ಸ್ಟ್ ನಿಮ್ಗೆ ಸ್ಟ್ಯಾಂಪಿಂಗ್ ಆಪರೇಷನ್ಸ್ ಬಗ್ಗೆ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಇವನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಬೇಸ್ ವಾಲ್ ಒಂದ ಇಟ್ಕೋತೀನಿ ನಾನು. ನೆಕ್ಸ್ಟ್ ಈಗ ನೋಡ್ಬೋದು ನೀವು ವಾಲ್ಸ್ ಒಳಗೆ ಇವೆಲ್ಲ ಹೇಳಿ ನಾನು ನಿಮ್ಗೆ. ವಾಲ್ಸ್, ವಾಲ್ ಆನ್ ಎಡ್ಜ್, ಎಕ್ಸ್ಟ್ರೂಷನ್, ಇವನ್ನೆಲ್ಲ. ರೋಡ್ ವಾಲ್ ಹೇಳಿನಿ. ಬೆಂಡಿಂಗ್ ಒಳಗೆ ನಿಮ್ಗೆ ಬೆಂಡ್ ಫ್ರಮ್ ಫ್ಲಾಟ್, ಅನ್ಫೋಲ್ಡಿಂಗ್, ಫೋಲ್ಡಿಂಗ್ ಹೇಳಿ ನಾನು. ಇವೇನು ಅಂತ ಅವಶ್ಯಕತೆ ಇಲ್ಲ, ಬರೀ ಇವು ಫಿಲೆಟ್ ಏನದಲ್ಲ ಅಂತ ಕೊಡ್ಲಿಕ್ಕಿದೆ. ನೆಕ್ಸ್ಟ್ ಕಟ್ಟಿಂಗ್ ಇದನ್ನ ಆಪರೇಷನ್ಸ್ ಐತಿ ನಾನು. ಕಟ್ಔಟ್, ಸ್ಕೆಚ್ ಕ್ಲಿಕ್ ಮಾಡ್ರಿ ಸರ್ಫೇಸ್ ಮೇಲೆ. ಒಂದು ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್, ಆ ಅಂತ ಪ್ರೊಫೈಲ್ ಹಾಕೋಬಹುದು. ನನಗೆ ಸರ್ಕಲ್ ಬೇಕು, ಹಿಂಗೆ ನಾ ಸರ್ಕಲ್ ಹಾಕೊಂಡಿನಿ. ನಿಮ್ಗೆ ಇನ್ ಕೇಸ್ ರೆಕ್ಟ್ಯಾಂಗಲ್ ಬೇಕು ಅಥವಾ ಎನಿ ಅದರ್ ಶೇಪ್ಸ್ ಬೇಕಂದ್ರೆ ಜಾಮೆಟ್ರಿಕ್ ಶೇಪ್ಸ್ ಬೇಕಂದ್ರೆ ನೀವೊಂದು ಹಾಕೊಂಡು ಎಕ್ಸಿಟ್ ಆಗ್ರಿ. ಆಮೇಲೆ ಓಕೆ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಾಗ್ತದೆ, ಹೋಲ್ ಕ್ರಿಯೇಟ್ ಆಗ್ತದೆ. ಸೊ ಇದೇನದಂದ್ರೆ ಪಾರ್ಟ್ ಮಾಡಲಿಂಗ್ ಒಳಗೆ ಪಾಕೆಟ್ ಅಂತ ಆಪ್ಷನ್ ಬರ್ತದಲ್ಲ, ಅದೇ ಟೈಪ್ ಇದು ಕಮಾಂಡ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಕಟ್ಟಿಂಗ್ ಆದ್ಮೇಲೆ ಸರ್ಕ್ಯುಲರ್ ಕಟ್ಔಟ್ ಅಂತ ಬರ್ತದೆ. ಏನನ್ನೋ ತೋರಿಸ್ತೀನಿ ನಾನು. ಈಗ ನಾವು ಫ್ಲಾಂಜ್ ಹಾಕೋತೀವಿ. ಫ್ಲಾಂಜ್ ಹಾಕೊಂಡ್ಮೇಲೆ ನನಗೆ ಇಲ್ಲೊಂದು ಕಟ್ಔಟ್ ಬೇಕಾಗಿದೆ. ಸೊ ಇಲ್ಲಿ ಕಟ್ಔಟ್ ಬೇಕಂದ್ರೆ ನಾ ಎರಡು ರೀತಿಯಿಂದ ಮಾಡ್ಬೋದು. ಇದನ್ನ ಏನ್ ಮಾಡ್ಬೋದು, ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಏನ್ ಮಾಡ್ತೀನಿ, ಒಂದು ಸ್ಕೆಚ್ ಹಾಕೋತೀನಿ ನಾ. ಈ ಟೈಪ್ ಒಂದು ಸರ್ಕಲ್ ಹಾಕೋತೀನಿ. ಇದನ್ನ ಹೊರಗೆ ಬರ್ತೀನಿ, ಕಟಿಂಗ್ ಹೋಗ್ತೀನಿ, ಕಟ್ಔಟ್, ಓಕೆ. ಈಗ ವಾಪಸ್ ಇದನ್ನ ಕ್ಲಿಕ್ ಮಾಡಿದ್ನಿ ಅಂದ್ರೆ ಬೆಂಡ್ ಆಗ್ತದ. ಅಲ್ಲೇ ಏನು ಸಿಗ್ತದೆ ನಿಮ್ಗೆ, ಒಂದು ಕಟ್ ಆಗಿದ್ದ ಪ್ರೊಫೈಲ್ ಸಿಗ್ತದೆ. ಈ ಟೈಪ್ ನಿಮ್ಗೆ ಎಡ್ಜ್ ಇದಾಗ ಏನ್ರ ಅಥವಾ ಬೆಂಡ್ ಏರಿಯಾದಾಗ ಕಟ್ ಮಾಡ್ಬೇಕಂದ್ರೆ ಈ ಟೈಪ್ ನೀವು ಕಟ್ ಮಾಡ್ಬೇಕು. ಈಗ ಡೈರೆಕ್ಟ್ ನಿಮ್ಗೆ ಇದು ಒಂದು ಆಪ್ಷನ್ ಅದ ಇಲ್ಲಿ, ಸರ್ಕ್ಯುಲರ್ ಕಟ್ಔಟ್ ಅಂತಂದು. ನೀವೇನ್ ಮಾಡ್ಬೇಕು, ಇಲ್ಲಿ ಎಲ್ಲಿ ಬೇಕಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ಪಾಯಿಂಟಿಗೆ ಏನಾಗ್ತದೆ, ಕ್ರಿಯೇಟ್ ಆಗ್ತದೆ. ಇಲ್ಲಿ ನೀವು ಡಯಾಮೀಟರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಈಗ ನಾನು ಕೊಟ್ಟೇನಿಲ್ಲ, ಓಕೆ ಕೊಟ್ರೆ ಡೈರೆಕ್ಟ್ ಕ್ರಿಯೇಟ್ ಆಗ್ತದೆ. ಬಟ್ ಡಿಫ್ರೆನ್ಸ್ ಏನದ ಅಂದ್ರೆ ಇಲ್ಲಿ ಬರೀ ಸರ್ಕ್ಯುಲರ್ ಅಷ್ಟ ಕಟ್ ಆಗ್ತದೆ. ಇಲ್ಲಿ ಈ ಆಪ್ಷನ್ಗೆ ಹೋದ್ರೆ ಈ ಆಪ್ಷನ್ದಾಗ ಬರೀ ಸರ್ಕ್ಯುಲರ್ ಹೋಲ್ ಬರ್ತದೆ. ಬಟ್ ನೀವು ಇನ್ ಕೇಸ್ ನಿಮ್ಗೆ ರೆಕ್ಟ್ಯಾಂಗಲ್ ಬೇಕಾಗಿತ್ತು ಅಥವಾ ಬೇರೆ ಏನಾರ ಶೇಪ್ ಬೇಕಾಗಿತ್ತು ಅಂದ್ರೆ ಇದನ್ನ ಫೋಲ್ಡ್ ಮಾಡಿ ಸ್ಕೆಚ್ ನಿಮ್ಗೆ ಎಂತದ್ ಬೇಕಂತದ್ ಹಾಕೊಂಡು ಅನ್ಫೋಲ್ಡ್ ಮಾಡಿಬಿಟ್ರೆ ವಾಪಸ್ ನಿಮ್ಗೆ ಈ ಟೈಪ್ ಕಟ್ ಆಗ್ತದೆ. ಇಲ್ಲಿ ಬರೀ ಸರ್ಕ್ಯುಲರ್ ಅದ. ಈ ನಾನು ಏನ್ ಮಾಡ್ಬೋದು, ಈ ಆಪ್ಷನ್ ಯೂಸ್ ಮಾಡ್ಕೊಂಡು ನನಗೆ ಆ ಶೇಪ್ ಬೇಕಾ ಆ ಶೇಪ್ ಇಲ್ಲೇ ನಾನು ಕಟ್ ಮಾಡ್ಕೋಬಹುದು. ನೆಕ್ಸ್ಟ್ ಹೋಲ್ ಆಪ್ಷನ್ ಅಂತೂ ನಿಮ್ಗೆ ಗೊತ್ತದ. ಸೊ ಇದನ್ನ ಪಾರ್ಟ್ ಮಾಡಲಿಂಗ್ ದಾಗ ಹೋಲ್ ಆಪ್ಷನ್ ಎದಕ್ಕೆ ಯೂಸ್ ಆಗ್ತದಲ್ಲ ಅದ ಆಪ್ಷನ್ ಇದಕ್ಕೂ ಯೂಸ್ ಆಗ್ತದೆ. ಸೊ ನಾ ಇದನ್ನ ಹೇಗೆ ಕೊಡ್ಬೇಕನ್ನೋ ಏನ್ ಇದು ಇಲ್ಲ, ಇದ್ರದ್ದು ಇಂಪಾರ್ಟೆನ್ಸ್ ಅಂತ ಏನಿಲ್ಲ, ಯಾಕೆ ನಿಮ್ಗೆ ಗೊತ್ತದ ಅಂತ ಭಾವಿಸ್ತೀನಿ ನಾನು. ಕಾರ್ನರ್ ರಿಲೀಫ್ ಏನ್ ಅನ್ನೋದು ನಾ ತಿಳಿಸ್ತೀನಿ ನಿಮ್ಗೆ. ಅದಾದ್ಮೇಲೆ ಕಾರ್ನರ್ ಮತ್ತು ಚಾಂಫರ್ ಇದನ್ನು ನಾ ಹೇಳಂಗಿಲ್ಲ, ಯಾಕಂದ್ರೆ ಪಾರ್ಟ್ ಮಾಡಲಿಂಗ್ ದಾಗ ನಿಮ್ಗೆ ಬರ್ತದೆ ಕಾರ್ನರ್ ಫಿಲೆಟ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು, ಚಾಂಫರ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಬರ್ತದೆ. ಹಿಂಗಾಗಿ ಈ ಆಪ್ಷನ್ ಸ್ಕಿಪ್ ಮಾಡ್ತೀನಿ ನಾನು. ಕಾರ್ನರ್ ರಿಲೀಫ್ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಈ ಟ್ಯುಟೋರಿಯಲ್ ಎಂಡ್ದಾಗ. ನೆಕ್ಸ್ಟ್ ಸ್ಟ್ಯಾಂಪಿಂಗ್ ಒಳಗ ಸರ್ಫೇಸ್ ಸ್ಟ್ಯಾಂಪ್, ಸ್ಕೆಚ್ಗೆ ಹೋಗ್ರಿ. ನಾ ಏನ್ ಮಾಡ್ತೀನಿ, ಸ್ಕೆಚ್ಗೆ ಹೋಗಿ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ನಾ ಏನ್ ಮಾಡಬಹುದು, ಇಲ್ಲಿ ಹಾಕೋಬಹುದು. ಹಾಕೊಂಡು ಅದು ಏನಿರ್ಬೇಕು, ಕ್ಲೋಸ್ಡ್ ಪ್ರೊಫೈಲ್ ಇರ್ಬೇಕು, ನೆನಪಿರ್ಲಿ. ಎಕ್ಸಿಟ್. ನಾ ಈಗ ಇಲ್ಲಿ ಏನ್ ಮಾಡ್ಬೋದು, ನಾವು ಆಂಗಲ್, ಹೈಟ್, ರೇಡಿಯಸ್ 1, ರೇಡಿಯಸ್ 2 ಎಲ್ಲ ಕೊಡ್ಬೋದು. ಕೊಟ್ಟು ಓಕೆ ಅಂತ ಕೊಟ್ರೆ ಇಲ್ಲಿ ಏನಾಗ್ತದೆ, ಈ ಟೈಪ್ ಒಂದು ಸ್ಟ್ಯಾಂಪಿಂಗ್ ಆಪರೇಷನ್ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲೇನಿದೆ ಹೈಟ್ ಅದಲ್ಲ, ಈ ಹೈಟ್ ನಾವೇನ್ ಮಾಡ್ಬೋದು, ವೇರಿ ಮಾಡ್ಬೋದು. ಪ್ಲಸ್ ಇವು ರೇಡಿಯಸ್ ನಾವೇನ್ ಮಾಡ್ಬೋದು, ವೇರಿ ಮಾಡ್ಬೋದು. ನೆಕ್ಸ್ಟ್ ಸ್ಟ್ಯಾಂಪಿಂಗ್ ಒಳಗ ಬೆಡ್ ಅಂತಂದು ಒಂದು ಬರ್ತದ ಆಪ್ಷನ್, ಸ್ಕೆಚ್ ಇಲ್ಲಿ ಕ್ಲಿಕ್ ಮಾಡ್ರಿ. ಇದಕ್ಕೆ ಬರೀ ಒಂದು ಲೈನ್ ಹಾಕ್ಬೇಕು ನೀವು. ಲೈನ್ ಹಾಕಿದ್ಮೇಲೆ ಎಕ್ಸಿಟ್ ಕೊಟ್ಟ ಮೇಲೆ ಓಕೆ ಅಂತ ಕೊಟ್ರೆ ಈ ಟೈಪ್ ಏನಾಗ್ತದೆ, ಒಂದು ಸ್ಟ್ಯಾಂಪ್ ಕ್ರಿಯೇಟ್ ಆಗ್ತದೆ.
ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಪಿಂಗ್ ಕರ್ವ್ ಸ್ಟ್ಯಾಂಪ್ ಸ್ಕೆಚ್ ಹೋಗಿ ಒಂದು ರೆಕ್ಟಾಂಗಲ್ ಹಾಕೋತೀನಿ. ಓಕೆ ಅಂತ ಕೊಡ್ತೀನಿ. ನೋಡ್ಬೋದು ನೀವು ಏನಾತ ಅನ್ನೋದು. ಮತ್ತು ವಾಪಸ್ ಇನ್ಸರ್ಟ್ ಸ್ಟ್ಯಾಂಪಿಂಗ್ ಸಾರಿ ಯಾವುದೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಸ್ಕೆಚ್ ಬರೀ ಒಂದು ಲೈನ್ ಹೊಡೆದ್ನಿ ಅಂದ್ರೆ ನಾನು ಎಕ್ಸಿಟ್ ಓಕೆ. ಸೊ ನೀವು ನೋಡ್ಬೋದು ಬರೀ ಇಲ್ಲೇ ನಾನು ಕ್ಲೋಸ್ಡ್ನು ಏನ್ ಮಾಡ್ಬೋದು ಪ್ರೊಫೈಲ್ ಡ್ರಾ ಮಾಡ್ಬೋದು, ಓಪನ್ ಪ್ರೊಫೈಲ್ ಡ್ರಾ ಮಾಡ್ಬೋದು. ಸೊ ನೀವು ನೋಡ್ಬೋದು ಬೆಡ್ಗೆ ಮತ್ತು ಕರ್ವ್ ಸ್ಟ್ಯಾಂಪಿಗೆ ಅಂದ್ರೆ ಈ ಆಪ್ಷನ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಈ ಆಪ್ಷನ್ದಾಗ ಫುಲ್ ನಿಮ್ಗೆ ಸರ್ಕ್ಯುಲರ್ ಸಿಗ್ತದೆ, ಬಟ್ ಈ ಆಪ್ಷನ್ದಾಗ ನಿಮ್ಗೆ ಏನ್ ಸಿಗ್ತದೆ ಇಲ್ಲಿ ಫ್ಲಾಟ್ ಸಿಗ್ತದೆ. ನೋಡ್ಬೋದು ಇಲ್ಲಿ ಒಂದು ಫ್ಲಾಟ್ ಅದ, ಇನ್ನೊಂದು ಫುಲ್ ಕರ್ವ್ ಅದ. ಸೊ ಈ ಕರ್ವ್ ನಿಮ್ಗೆ ಫುಲ್ ಕರ್ವ್ ಬೇಕಂದ್ರೆ ನೀವೇನ್ ಮಾಡ್ಬೇಕು, ಬೆಡ್ ಆಪ್ಷನ್ಗೆ ಹೋಗ್ಬೇಕು. ಫ್ಲಾಟ್ ಬೇಕಂದ್ರೆ ಕರ್ವ್ ಸ್ಟ್ಯಾಂಪಿಗೆ ಹೋಗ್ಬೇಕು. ನೆಕ್ಸ್ಟ್ ಫ್ಲಾಂಜ್ ಕಟ್ಔಟ್ ಆಪ್ಷನ್ ತೋರಿಸ್ತೀನಿ ನಾನು. ಇಲ್ಲದ ಫ್ಲಾಂಜ್ ಕಟ್ಔಟ್, ಫ್ಲಾಂಜ್ ಕಟ್ಔಟಿಗೆ ಹೋಗ್ರಿ. ಸರ್ಫೇಸ್ ನಿಮ್ಗೆ ಏನ್ ಬೇಕು ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಏನ್ ಮಾಡ್ತೀನಿ ನಾನು, ಯಾವ ಶೇಪ್ ಬೇಕಾ ಆ ಶೇಪ್ ಹಾಕೋತೀನಿ ನಾನು. ಎಕ್ಸಿಟ್ ಓಕೆ. ಈ ಟೈಪ್ ಕಟ್ ಆಗ್ತದೆ ಫ್ಲಾಂಜ್ ಕಟ್ಔಟ್ದಾಗ. ನೆಕ್ಸ್ಟ್ ಲೋವರ್ ಅಂತ ಬರ್ತದೆ ಇಲ್ಲಿ, ಸ್ಕೆಚ್ ಕ್ಲಿಕ್ ಮಾಡ್ರಿ. ಇದಕ್ಕೆ ಒಂದು ರೆಕ್ಟಾಂಗಲ್ ಹಾಕ್ಬೇಕು ನೀವು. ಸಾರಿ ಹಾಕಿ ಎಕ್ಸಿಟ್. ಇಲ್ಲಿ ಅದೇನ್ ಕೇಳ್ತದ, ಓಪನ್ ಲೈನ್ ಸ್ಪೆಸಿಫೈ ಮಾಡ್ರಿ ಅಂತ ಕೇಳ್ತದೆ. ಇಲ್ಲಿ ಓಪನ್ ಲೈನ್ ನಾನು ಇದನ್ನ ಕೊಡ್ತೀನಿ. ಕೊಟ್ಟು ಡೈರೆಕ್ಷನ್ ನಾನು ಏನ್ ಮಾಡ್ಬೋದು, ಆಲ್ಟರ್ ಮಾಡ್ಕೋಬಹುದು. ಈ ಕಡೆ ಬೇಕಂದ್ರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆಲ್ಲ ನಾನು ಅದೇ ಟೈಪ್ ನೀವು ನೋಡ್ಬೋದು. ಇಲ್ಲಿ ಈಗ ಅದು ಈ ಕಡೆ ಓಪನ್ ಆಗ್ತದೆ, ಅರ್ಥ ಆತ್ಲ. ಈಗ ನಾನು ಈಗ ಇದೇ ಟೈಪ್ ನನಗೆ ಏನಾಗಬೇಕಾದ್ರೆ ಓಪನ್ ಈ ಕಡೆ ಬರ್ಬೇಕಾಗಿತ್ತಂದ್ರೆ ನಾ ಏನ್ ಮಾಡ್ಬೇಕು, ಸ್ಕೆಚ್ ಈ ಸರ್ಫೇಸ್ ಮೇಲೆ ಹಾಕೋಬೇಕು. ಅಂದ್ರೆ ಅದು ನಾವ್ ಯಾವ ಸರ್ಫೇಸ್ ಮೇಲೆ ಸ್ಕೆಚ್ ಹಾಕೋತೀವಿ ಅದ್ರ ಅಪೋಸಿಟ್ ಎಂಡಿಗೆ ಅದು ಏನಾಗ್ತದೆ ಓಪನ್ ಆಗ್ತದೆ. ಸೊ ನೀವು ಇನ್ ಕೇಸ್ ಈ ಆಪ್ಷನ್ ಇದನ್ನ ನೋಡಿದ್ರಂದ್ರೆ, ಈ ಸ್ಟ್ಯಾಂಪಿಂಗ್ ಆಪರೇಷನ್ ನೋಡಿದಂದ್ರೆ ನಾರ್ಮಲಿ ಈ ಅಡಿಗೆ ಮನೆ ಒಳಗ ತರಕಾರಿ ಹೆಚ್ಚಲಿಕ್ಕೆ ಅಂದ್ರೆ ವೆಜಿಟೇಬಲ್ ಸ್ಲೈಸ್ ಮಾಡ್ಲಿಕ್ಕೆ ಇದು ಇವು ಬರ್ತಾವ, ಶೀಟ್ ಮೆಟಲ್ ಒಂದು ಪಾರ್ಟ್ ಸ್ಲೈಸ್ ಮಾಡ್ಲಿಕ್ಕೆ. ಸೊ ಆ ಸ್ಲೈಸ್ ಮಾಡ್ಲಿಕ್ಕೆ ಏನ್ ಶೇಪ್ ಅದಲ್ಲ ಅದ ಸೇಮ್ ಶೇಪ್ ಇದು. ಇದಕ್ಕೆ ಲೋವರ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬ್ರಿಡ್ಜ್ ಬೇಕಂದ್ರೆ ಕ್ಲಿಕ್ ಮಾಡ್ರಿ, ಡೈರೆಕ್ಟ್ ಬರ್ತಾ ಇಲ್ಲಿ. ಓಕೆ. ಸೊ ಇದಕ್ಕೇನು ಸ್ಕೆಚ್ ಹಾಕ್ಬೇಕಾಗಿಲ್ಲ, ಜಸ್ಟ್ ನೀವೇನ್ ಮಾಡ್ಬೋದು, ಯಾವ ಪಾಯಿಂಟ್ ದಾಗ ಕ್ಲಿಕ್ ಮಾಡ್ತಾರಲ್ಲ ಆ ಪಾಯಿಂಟ್ ದಾಗ ಬ್ರಿಡ್ಜ್ ಅನ್ನೋ ಒಂದು ಸ್ಟ್ಯಾಂಪ್ ಕಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಸ್ಟ್ಯಾಂಪ್ ಆಪರೇಷನ್ ಫ್ಲಾಂಜ್ಡ್ ಹೋಲ್. ಇಲ್ಲಿ ನಾನು ಕ್ಲಿಕ್ ಮಾಡಿದಂದ್ರೆ ಎಲ್ಲಿ ಬೇಕು ಯಾವ ಪಾಯಿಂಟಿಗೆ ಬೇಕಲ್ಲ ಆ ಪಾಯಿಂಟಿಗೆ ನಾನು ಕ್ಲಿಕ್ ಮಾಡ್ಕೋಬಹುದು. ಓಕೆ ಕೊಟ್ಟನಂದ್ರೆ ಏನಾಗ್ತದ ಈ ಟೈಪ್ ಕ್ರಿಯೇಟ್ ಆಗ್ತದೆ. ಸೊ ನಿಮ್ಗೆ ಡೌಟ್ ಇರ್ಬೋದು, ಫ್ಲಾಂಜ್ಡ್ ಕಟ್ಔಟಿಗೆ ಮತ್ತು ಫ್ಲಾಂಜ್ಡ್ ಹೋಲಿಗೆ ಏನ್ ಡಿಫ್ರೆನ್ಸ್ ಅಂತ. ಫ್ಲಾಂಜ್ ಹೋಲ್ ಒಳಗ ಬರೀ ಸರ್ಕ್ಯುಲರ್
ಅಂದ್ರೆ ನಾವು ಡಯಾಮೀಟರ್ ಅಷ್ಟೇ ಸ್ಪೆಸಿಫೈ ಮಾಡಬಹುದು, ಅಂದ್ರೆ ಸರ್ಕ್ಯುಲರ್ ಕಟ್ ಅಷ್ಟೇ ಸಿಗ್ತದ. ಬಟ್ ಫ್ಲಾಂಜ್ಡ್ ಕಟ್ಔಟ್ದಾಗ ನಂಗೆ ರೆಕ್ಟಾಂಗಲ್ ಕಟ್ ಬೇಕಂದ್ರೆ ನಾ ರೆಕ್ಟಾಂಗಲ್ ಕಟ್ ಹಾಕೋಬಹುದು, ಟ್ರಯಾಂಗಲ್ ಕಟ್ ಬೇಕಂದ್ರೆ ಟ್ರಯಾಂಗಲ್ ಕಟ್ ಹಾಕೋಬಹುದು. ಬಟ್ ಫ್ಲಾಂಜ್ಡ್ ಹೋಲ್ದಾಗ ಬರೀ ಸರ್ಕ್ಯುಲರ್ ಅಷ್ಟೇ, ಸರ್ಕ್ಯುಲರ್ ಬಿಟ್ಟು ನಾವು ಬೇರೆ ಏನು ಹಾಕ್ಲಿಕ್ಕೆ ಬರಂಗಿಲ್ಲ. ಸೊ ಅರ್ಥ ಆಗ್ತದ ನಿಮ್ಗೆ ಎಲ್ಲ ಅಂತ ನಂಬ್ಕೋತೀನಿ ನಾನು. ನೆಕ್ಸ್ಟ್ ಸರ್ಕ್ಯುಲರ್ ಸ್ಟ್ಯಾಂಪ್ ಕ್ಲಿಕ್ ಮಾಡ್ರಿ. ಇಲ್ಲಿ ಎಲ್ಲ ಹೈಟ್, ರೇಡಿಯಸ್, ಡಯಾಮೀಟರ್ ಎಲ್ಲ ಅದ, ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಓಕೆ ಕೊಟ್ಟೆ ಅಂದ್ರೆ ಈ ಟೈಪ್ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ಸ್ಟ್ಯಾಂಪಿಂಗ್ ದಾಗ ಸ್ಟಿಫ್ನರ್ ಅಂತ ಬರ್ತಾ ಇದೆ, ಸ್ಟಿಫ್ನಿಂಗ್ ರಿಬ್ ಅಂತ. ಈ ಆಪ್ಷನ್ಗೆ ನಾ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಫ್ಲಾಂಜ್ ಫಿಲೆಟ್ ಏರಿಯಾ ಏನದಲ್ಲ ಇಲ್ಲಿ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ನೋಡಬಹುದು ಇಲ್ಲಿ ಕ್ರಿಯೇಟ್ ಆಗಿರೋ ಒಂದು ಸ್ಟ್ಯಾಂಪ್. ಓಕೆ ಅಂತ ಕೊಟ್ಟರೆ ಏನಾಗ್ತದೆ, ಇದು ಈ ಟೈಪ್ ಒಂದು ಸ್ಟಿಫ್ನರ್ ಕ್ರಿಯೇಟ್ ಆಗ್ತದೆ. ನೆನಪಿರ್ಲಿ, ಸ್ಟಿಫ್ನರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಟೀರಿಯಲ್ ಸ್ಟ್ರೆಂತ್ ಅಥವಾ ಪಾರ್ಟಿನ್ ಸ್ಟ್ರೆಂತ್ ನಾವು ಏನ್ ಮಾಡ್ತೀವಿ ಇನ್ಕ್ರೀಸ್ ಮಾಡಬೇಕಾಗಿತ್ತಂದ್ರೆ ಈ ಟೈಪ್ ಸ್ಟಿಫ್ನರ್ ಅಥವಾ ರಿಬ್ ಅನ್ನ ಹಾಕ್ತಿವಿ. ನಾವು ಪಾರ್ಟದ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿದೀನಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಡೋವಲ್ ಅಂತಂದು ಕ್ಲಿಕ್ ಮಾಡ್ರಿ, ಡಯಾಮೀಟರ್ ಕೊಡ್ಬೋದು. ಓಕೆ, ಡೋವಲ್ ಅಂತ ಕೊಟ್ರೆ ಈ ಟೈಪ್ ಕ್ರಿಯೇಟ್ ಆಗ್ತದೆ. ಡೋವಲ್ ಸ್ಟ್ಯಾಂಪ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಪೊಸಿಷನ್ ಸೋಲಾಗಿ. ಸೊ ಪೊಸಿಷನ್ ಏನು ಅಂತ ಅನ್ನೋದು ನಿಮ್ಗೆ ಏನೋ ಡೌಟ್ ಇತ್ತಂದ್ರೆ ಇಂಟರ್ನೆಟ್ ಒಳಗೆ ಬ್ರೌಸ್ ಮಾಡ್ಕೊಡ್ರಿ. ಡೋವಲ್ ಪಿನ್ ಎದಕ್ಕೆ ಯೂಸ್ ಮಾಡ್ತಾರೆ, ಡೋವಲ್ ಸ್ಟ್ಯಾಂಪ್ ಎದಕ್ಕೆ ಯೂಸ್ ಮಾಡ್ತಾರೆ, ಇದು ಪೊಸಿಷನ್ ಸ್ಪೆಸಿಫೈ ಮಾಡ್ಲಿಕ್ಕೆ ಈ ಟೈಪ್ ಸ್ಟ್ಯಾಂಪ್ ಯೂಸ್ ಮಾಡ್ತೀವಿ ನಾವು. ಇನ್ನು ನೆಕ್ಸ್ಟ್ ಯೂಸರ್ ಸ್ಟ್ಯಾಂಪ್ ಅಂದ್ರೆ ಈ ಅಸೆಂಬ್ಲಿ ಇದನ್ನ ನಾವೇನ್ ಮಾಡ್ಬೇಕು, ಫಸ್ಟಿಗೆ ಒಂದು ಪಾರ್ಟ್ ಕ್ರಿಯೇಟ್ ಮಾಡ್ಬೇಕು ನನಗೆ ಹೆಂಗ್ ಬೇಕಂಗ. ಸೊ ನಾರ್ಮಲಿ ನೀವು ನೋಡ್ಬೋದು ಅಸೆಂಬ್ಲಿ ಒಳಗ ನಾವೇನ್ ಮಾಡ್ತೀವಿ, ಎರಡು ಪಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೆಂಗ್ ಅಸೆಂಬ್ಲಿ ಮಾಡಿ ಜಾಯಿನ್ ಮಾಡ್ತೀವಲ್ಲ ಅದೇ ಟೈಪ್ ನಾ ಇಲ್ಲಿ ಏನ್ ಮಾಡ್ತೀನಿ, ಫಸ್ಟಿಗೆ ಒಂದು ಪಾರ್ಟ್ ಕ್ರಿಯೇಟ್ ಮಾಡ್ಕೋತೀನಿ. ಆ ಪಾರ್ಟ್ ಕ್ರಿಯೇಟ್ ಮಾಡ್ಕೊಂಡು ಯೂಸರ್ ಸ್ಟ್ಯಾಂಪಿಗೆ ಹೋಗಿ ಈ ಪ್ರೆಸೆಂಟ್ ಈ ಸರ್ಫೇಸ್ ಮೇಲೆ ಅದನ್ನ ಏನ್ ಮಾಡ್ತೀನಿ ನಾನು ಇನ್ಸರ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಕೊಳ್ಳಿ. ಏನಾಗ್ತದೆ ಇಲ್ಲಿ ಆ ಟೈಪ್ ಸ್ಟ್ಯಾಂಪ್ ಕ್ರಿಯೇಟ್ ಆಗ್ತದೆ. ನಾರ್ಮಲಿ ರೇರ್ ಇದು ಯೂಸರ್ ಸ್ಟ್ಯಾಂಪ್ ಯೂಸ್ ಬೀಳೋದು, ಯಾಕಂದ್ರೆ ನಾರ್ಮಲಿ ಇಷ್ಟು ಸ್ಟ್ಯಾಂಪ್ ಇರ್ಬೇಕಾದಾಗ ಅಂಥದ್ದು ಶೀಟ್ ಮೆಟಲ್ ಆಪರೇಷನ್ ಬಹಳ ಕಡಿಮೆ. ಬಟ್ ಹಂಗೇನ್ರ ಪ್ರಸಂಗ ಬಂತಂದ್ರೆ ನೀವು ನಿಮ್ಗೆ ಎಂತ ಶೇಪ್ ಬೇಕಲ್ಲ ಅಂತ ಶೇಪ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲೇ ಸ್ಟ್ಯಾಂಪ್ ಮಾಡ್ಕೋಬಹುದು. ನಾನು ಅದನ್ನ ತೋರಿಸ್ಬೋದಾಗಿತ್ತು, ಬಟ್ ಏನದ ಅಂದ್ರೆ ಟೈಮ್ ಆಗ್ತದ, ಸುಳ್ಳ ವಿಡಿಯೋ ಜಾಸ್ತಿ ಆಗ್ತಂದ್ರೆ ಪ್ರಾಬ್ಲಮ್ ಆಗ್ತದೆ ಅನ್ನೋದಕ್ಕೆ ನಾನು ಫಾಸ್ಟ್ ಆಗಿ ಹೊಂಟೀನಿ. ಪ್ಲಸ್ ಇಂಪಾರ್ಟೆಂಟ್ ಕಮಾಂಡ್ಸ್ ಅಷ್ಟೇ ಹೇಳ್ಕೊತ ಹೊಂಟೀನಿ ನಾನು. ಇವನ್ನೆಲ್ಲ ಆಪ್ಷನ್ಸ್ ಹೇಳಿದೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ದಾಗ ಮಿರರ್ ಆಪ್ಷನ್ ನಿಮ್ಗೆ ಗೊತ್ತು. ರೆಕ್ಟಾಂಗುಲರ್ ಪ್ಯಾಟರ್ನ್ ಒಳಗೆ ರೆಕ್ಟಾಂಗುಲರ್ ಪ್ಯಾಟರ್ನ್ ಅದ, ಸರ್ಕ್ಯುಲರ್ ಯೂಸರ್ ಪ್ಯಾಟರ್ನ್ಸ್ ಎಲ್ಲ ಬರ್ತವ. ಸೊ ಈ ಆಪ್ಷನ್ ಪಾರ್ಟ್ ಒಳಗೆ ಪಾರ್ಟ್ ಇದನ್ನ ವರ್ಕ್ ಬೆಂಚ್ ಒಳಗ ಅಥವಾ ಸರ್ಫೇಸ್ ವರ್ಕ್ ಬೆಂಚ್ ದಾಗ ಏನವಲ್ಲ ಅವ ಸೇಮ್ ಆಪರೇಷನ್ ಅದ ಟೈಪ್ ಇದು ವರ್ಕ್ ಆಗ್ತಾವ. ಸೊ ನಂಗೆ ಅನ್ಸೋ ಮಟ್ಟಿಗೆ ನಿಮ್ಗೆ ಎಲ್ಲ ಆಪ್ಷನ್ಸ್ ಹೇಳಿನಿ. ಅನ್ನಂಗ ಒಂದ್ ಆಪ್ಷನ್ ಬಿಟ್ಟಿದ್ದೆ ನಾನು, ಕಾರ್ನರ್ ರಿಲೀಫ್. ಕಾರ್ನರ್ ರಿಲೀಫ್ ಏನ್ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ನಾ ಏನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ಟಾರ್ಟ್ ಮೆಕ್ಯಾನಿಕಲ್ ಡಿಸೈನ್, ಪಾರ್ಟ್ ಡಿಸೈನ್, ಓಕೆ, ಸ್ಕೆಚ್. ಇಲ್ಲಿ ನಾ ಏನ್ ಮಾಡ್ತೀನಿ, ಒಂದು ರೆಕ್ಟಾಂಗಲ್ ಹಾಕೋತೀನಿ. ಹಾಕೊಂಡು ಎಕ್ಸಿಟ್, ಎಕ್ಸ್ಟ್ರೂಡ್. ಇದನ್ನ ನಾ ಏನ್ ಮಾಡ್ತೀನಿ, ಈ ಟೈಪ್ ನನಗೆ ಎಷ್ಟು ಬೇಕು ಅಷ್ಟು ಲೆಂತ್ ಕೊಡ್ತೀನಿ ನಾನು. ಓಕೆ, ಅದಾದ್ಮೇಲೆ ಫಿಲೆಟ್ ಆಪ್ಷನ್ ಯೂಸ್ ಮಾಡ್ಕೊಂಡು 1 2 3 4 ಈಗ ನನಗೆ ಎಷ್ಟು ರೇಡಿಯಸ್ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ನಾನು. ಫಸ್ಟ್ ಪ್ರಿವ್ಯೂ ನೋಡ್ತೀನಿ. ಸೊ ಒಂದು 15 ಕೊಡ್ತೀನಿ ನಾನು. ಓಕೆ, ಕೊಟ್ಟ ಮೇಲೆ ಇಲ್ಲೇ ಶೆಲ್ ಅಂತ ಆಪ್ಷನ್ ಅದ, ಸೆಲೆಕ್ಟ್ ಮಾಡ್ಕೊರಿ.
ಯಾವ ಸರ್ಫೇಸ್ ನೀವು ತೆಗಿಬೇಕಾಗ್ಯದಲ್ಲ ಆ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿರಿ. ಒಟ್ಟು ಥಿಕ್ನೆಸ್ ಎಷ್ಟು ಇರ್ಬೇಕು ನಿಮ್ಗೆ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡ್ಕೋಬಹುದು. ಮಾಡ್ಕೊಂಡು ಓಕೆ ಕೊಡ್ರಿ. ನೀವು ನೋಡ್ಬೋದು ಈ ಟೈಪ್ ಏನಾಗ್ತದೆ ಪಾರ್ಟ್ ಕ್ರಿಯೇಟ್ ಆಗ್ತದೆ. ಅಂದ್ರೆ ಮ್ಯಾಲಿನ ಸರ್ಫೇಸ್ ಹೋಯ್ತು, ಒಳಗಿಂದ ಹಂಗ ಉಳಿತು. ಈಗ ನಾ ಏನ್ ಮಾಡ್ತೀನಿ, ವಾಪಸ್ ಇದನ್ನ ಜನರೇಟಿವ್ ಶೀಟ್ ಮೆಟಲ್ಗೆ ಹೋಗ್ತೀನಿ. ನಾನು ಹೋಗಿ ರೆಕಗ್ನೈಸ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ್ಮೇಲೆ ರೆಫರೆನ್ಸ್ ಫೇಸ್ ಅಂತ ಕೇಳ್ತದೆ, ಇದನ್ನ ಕೊಡ್ರಿ. ಕೊಟ್ಟು ಓಕೆ ಅಂತ ಕೊಡ್ರಿ. ಈಗ ಇದೇನಾಗ್ತಿದೆ ಶೀಟ್ ಮೆಟಲ್ಗೆ ಕನ್ವರ್ಟ್ ಆಗ್ತಿದೆ. ನೋಡ್ಬೋದು ನೀವು ಎಲ್ಲ ಆಪ್ಷನ್ಸ್ ಈಗ ಇದಾಯ್ತು, ಏನಾದ್ರು ಆಕ್ಟಿವ್ ಆಯ್ತು. ಈಗ ನಾ ಏನ್ ಮಾಡ್ತೀನಿ, ನಾನು ರೆಕಗ್ನೈಸ್ ಡಬಲ್ ಕ್ಲಿಕ್ ಮಾಡ್ತೀನಿ. ಮಾಡಿ ಫೇಸ್ ಟು ಕೀಪ್. ಯಾಕೋ ನನಗೆ ಸ್ವಲ್ಪ ಇದು ಕನ್ಫ್ಯೂಷನ್ ಆಗ್ಲಿಕ್ಕೆ ಇದು. ಫೇಸ್ ಟು ಕೀಪ್ 1 2 3 4 5. ಓಕೆ, ಸೊ ನಾನು ಹೇಳ್ತಿದ್ದ ಟೈಪ್ ಏನು ಆಗ್ತಾ ಅಂತ. ಟೆಸ್ಟ್ಗೆ ಹೋಗ್ತೀನಿ ನಾನು. ರೆಫರೆನ್ಸ್ ಬೆಂಡ್. ಎಲ್ಲೋ ಕನ್ಫ್ಯೂಷನ್ ಆಗ್ಲಿಕ್ಕೆ ನಂಗಿದೆ. ಒಂದ್ಸಲ ಲಾಸ್ಟ್ ಒಂದು ಟ್ರೈ ಕೊಡ್ತೀನಿ ನಾನು. ಫಸ್ಟಿಗೆ ಅದ್ರ ಬದಲಿ ಮೆಕ್ಯಾನಿಕಲ್ ಡಿಸೈನ್ ಹೋಗ್ತೀನಿ ವಾಪಸ್. ಫಿಲೆಟ್ ಏನದ ಸ್ವಲ್ಪ ಕಡಿಮೆ ಕೊಡ್ತೀನಿ ನಾನು. ಫಿಲೆಟ್ ಒಂದು 4 ಕೊಡ್ತೀನಿ ನಾನು. ಜನರೇಟಿವ್ ಶೀಟ್ ಡಿಸೈನ್. ಈಗ ಸಾರಿ ಇಲ್ಲೂ ಕೊಡ್ಬೇಕ ನಾನು. 1 2 3 4. ಈಗ ಇವೆಲ್ಲ ಏನದು ಫಿಲೆಟ್ ಆಗ್ತಲ್ಲ. ಈಗ ನಾ ಏನ್ ಮಾಡ್ತೀನಿ, ವಾಪಸ್ ಈ ಆಪ್ಷನ್ಗೆ ಹೋಗಿ ರೆಫರೆನ್ಸ್ ಸರ್ಫೇಸ್ ಇದನ್ನ ಕೊಡ್ತೀನಿ ನಾನು. ಓಕೆ ಅಂತ ಕೊಡ್ತೀನಿ ನಾನು. ಓಕೆ, ಈಗ ಕರೆಕ್ಟ್ ಆಯ್ತು. ನೀವು ನೋಡ್ಬೋದು ಇದೇನಾಗ್ತದೆ ಶೀಟ್ ಮೆಟಲ್ಗೆ ಕನ್ವರ್ಟ್ ಆಯ್ತು. ನೆನ್ಪಿಟ್ಕೋರಿ, ಈ ಟೈಪ್ ಕಟ್ ಏನ್ರ ಬಂತಂದ್ರೆ ನೀವು ಏನದ ಪಾರ್ಟ್ ಇಂದ ಶೀಟ್ ಮೆಟಲ್ ಕರೆಕ್ಟ್ ಆಗಿ ಕನ್ವರ್ಟ್ ಮಾಡಿರಿ ಅಂತ ಅರ್ಥ. ಇನ್ ಕೇಸ್ ಈ ಟೈಪ್ ಏನ್ರ ಕಟ್ ಬರಲಿಲ್ಲ ಅಂದ್ರೆ ಎಲ್ಲೋ ರಾಂಗ್ ಆಗ್ಯದ ಅಂತ ಅರ್ಥ. ನೆನ್ಪಿಟ್ಕೋರಿ, ಇದಕ್ಕೆ ಕಾರ್ನರ್ ರಿಲೀಫ್ ಅಂತ ಕರೀತಾರ. ಸೊ ಈಗ ನಾ ಏನ್ ಮಾಡ್ತೀನಿ, ಕಟ್ಟಿಂಗ್ ಕಾರ್ನರ್ ರಿಲೀಫ್ ಹೋಗಿ ನಾ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ ಕಾರ್ನರ್ ರಿಲೀಫ್. ಈಗ ನಂಗೆ ಇಲ್ಲಿ ಸರ್ಕ್ಯುಲರ್ ಸ್ಕ್ವೇರ್ ಅಂತದ. ನಾ ಸರ್ಕ್ಯುಲರ್ ಸೆಲೆಕ್ಟ್ ಮಾಡ್ಕೊಂಡೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಇಲ್ಲೇ ಒಂದು ಸರ್ಕ್ಯುಲರ್ ಇದು ಬಂತು, ಏನದು ಫಿಗರ್ ಬಂತು, ಪ್ರೊಫೈಲ್. ಈಗ ಓಕೆ ಅಂತ ಕೊಟ್ರೆ ನಾನು okay. Trim by thicker. The result cannot be seen because of current or permanent restriction. Change the value.
ಜಾಸ್ತಿ ಆಗ್ಲಿಕ್ಕತ್ತು ಸರಿ. ಏನ್ ಮಿಸ್ಟೇಕ್ ಆಗ್ಲಿಕ್ಕತ್ತದ ಇಲ್ಲೇ. ಓಕೆ ಇಲ್ಲಿ ಬಂತು. ಸೊ ನಾನು ಏನು ಮಾಡ್ತೀನಿ ಈಗ, ಈ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸರಿ ಏನೋ ಮಿಸ್ಟೇಕ್ ಆಗ್ಲಿಕ್ಕತ್ತದ. ಇಲ್ಲೇ ಮತ್ತು ಇಲ್ಲೇ ಕೊಂಡ್ರೆ ಏನಾಗ್ತದೆ, ಸರ್ಕ್ಯುಲರ್ ಇಲ್ಲಿ ಕ್ರಿಯೇಟ್ ಆಗ್ತದೆ. ಬೆಂಡ್ ರೇಡಿಯಸ್ ಕಡಿಮೆ ಕೊಟ್ರೆ the center of the column could not be built. The axis support are parallel. ಬಂತಲ್ಲ. ಸೊ ಈ ಟೈಪ್ ಕಾರ್ನರ್ ರಿಲೀಫ್ ಅಂತ ಕರೀತಾರೆ. ಸೊ ಆಕ್ಚುಲಿ ಅದ ಕನ್ಫ್ಯೂಷನ್ ಆಗ್ಲಿಕ್ಕತ್ತಿದೆ, ಯಾಕಂದ್ರೆ ಒಂದೊಂದು ಸಾಫ್ಟ್ವೇರ್ದಾಗ ನನಗೆ NX ಬರ್ತದೆ, ಸಾಲಿಡ್ವರ್ಕ್ಸ್ ಬರ್ತದೆ, ಕ್ರಿಯೋ ಬರ್ತದೆ, ಕ್ಯಾಟಿಯಾ ಬರ್ತದೆ. ಸೊ ಹಿಂಗಾಗಿ ಒಂದೊಂದು ಸಾಫ್ಟ್ವೇರ್ದಾಗ ಒಂದೊಂದು ಆಪ್ಷನ್ ಅದ ಶೀಟ್ ಮೆಟಲ್ಗೆ, ಹಿಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆತ. NX ಒಳಗೆ ಹಂಗಿಲ್ಲ, ನೀವು ಜಸ್ಟ್ ಅದೇನ ಕಾರ್ನರ್ ರಿಲೀಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದೇನಾಗ್ತದೆ, ಎಲ್ಲಿ ಕಾರ್ನರ್ ಅದಲ್ಲ ಆಟೋಮೆಟಿಕ್ ಅಲ್ಲಿ ಬಂದ್ಬಿಡ್ತದೆ ಅದು. ಸೊ ಕ್ಯಾಟಿಯಾದಾಗ ನೀವು ಆಕ್ಚುಲಿ ಸೆಲೆಕ್ಟ್ ಮಾಡ್ಕೋಕಾಗ್ತದೆ. ಸೊ ಸಲೈಟ್ ನನಗೆ ಕನ್ಫ್ಯೂಷನ್ ಆಯ್ತು. ಎನಿವೇ ಬಟ್ ನಿಮ್ಗೆ ರಾಂಗ್ ಹೇಳ್ಕೊಟ್ಟಿಲ್ಲ, ನಾನು ಪುಣ್ಯ ವರ್ಕ್ ಆಗ್ತದ. ಸೊ ಗೊತ್ತಾಗ್ತಲ್ಲ, 1, 2, 3 ರೆಫರೆನ್ಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ಕಾರ್ನರ್ ರಿಲೀಫ್ ಹಾಕೋಬಹುದು. ಪ್ರೆಸೆಂಟ್ ಸರ್ಕ್ಯುಲರ್ ಅದ, ನಿಮ್ಮ ರೆಕ್ಟಾಂಗಲ್ ಬೇಕಂದ್ರೆ ಇದ್ರ ಟೈಪ್ ರೆಕ್ಟಾಂಗಲ್ ಹಾಕೋಬಹುದು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಮಾಂಡ್ಸು ನಾನು ತಿಳಿಸ್ಕೊಟ್ಟಿನಿ ನಿಮ್ಗೆ. ಸೊ ನನ್ನ ಟ್ಯೂಟೋರಿಯಲ್ಸ್ ನಿಮ್ಗೆ ಲೈಕ್ ಆತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಗೆ ಇನ್ ಕೇಸ್ ಏನಾದರೂ ಸರ್ಫೇಸ್ ಟ್ಯೂಟೋರಿಯಲ್ಸ್ ಬೇಕಾಗಿತ್ತಂದ್ರೆ ನಂಗೆ ಹೇಳ್ರಿ, ನಾನು ಇದೇ ಟೈಪ್ ಸರ್ಫೇಸ್ ಟ್ಯೂಟೋರಿಯಲ್ಸ್ ಸರ್ಫೇಸ್ ಕಮಾಂಡ್ಸ್ ಬಗ್ಗೆ ಒಂದು ಟ್ಯೂಟೋರಿಯಲ್ಸ್ ನಿಮ್ಗೆ ನಾ ಏನು ಮಾಡ್ತೀನಿ, ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಇನ್ ಕೇಸ್ ನಾ ಪ್ರೆಸೆಂಟ್ ಏನ್ರ ಈಗ ಪ್ರೆಸೆಂಟ್ ಟ್ಯೂಟೋರಿಯಲ್ಸ್ ಇಷ್ಟು ಮಾಡಿನಲ್ಲ, ಇನ್ ಕೇಸ್ ಅದ್ರಾಗ ಏನ್ರ ನಿಮ್ಗೆ ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಥವಾ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ. ಸೊ ನಾನು ಟ್ಯೂಟೋರಿಯಲ್ಸ್ ನೋಡಿದ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.